ಎಸ್. ಹಾಯ್, ಹಲೋ, ನಮಸ್ತೆ. ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕಾನ್ಸೆಪ್ಟ್ ನೆಸ್ ಟ್ಯುಟೋರಿಯಲ್ಸ್ ಧಾರವಾಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಲರ್ನ್ ವಿತ್ ಜಾಯ್ ಆ್ಯಂಡ್ ಗ್ರೋ ವಿತ್ ಕ್ಲಾರಿಟಿ. ಸೊ ನಿನ್ನೆ ಒಂದು ಸೆಷನ್ ಒಳಗಡೆ ನಾವು ಏನು ಮಾಡಿದ್ವಿ, ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸದು ಫಸ್ಟ್ ಚಾಪ್ಟರ್ ಆಗಿರ್ತಕ್ಕಂಥ ರಿಲೇಷನ್ ಆ್ಯಂಡ್ ಫಂಕ್ಷನ್ ನಾವು ಕಲ್ತ್ವಿ, ರೈಟ್. ಸೊ ಇವತ್ತು 2ನೇ ಲೆಕ್ಚರ್ ಆಗಿರ್ತದೆ. ಸೊ ಯಾರ್ಯಾರು ಹಿಂದಿನ ಲೆಕ್ಚರ್ ಮಿಸ್ ಮಾಡ್ಕೊಂಡಿದ್ರಿ ಅವರನ್ನು ಫಸ್ಟ್ ಹೋಗಿ ಅಟೆಂಡ್ ಮಾಡಿರಿ, ಬಿಕಾಸ್ ಅದು ಇಂಪಾರ್ಟೆಂಟ್ ಲೆಕ್ಚರ್ ಅದ. ಬಿಕಾಸ್ ಇವತ್ತು ನಾನು ಏನು ಮಾಡ್ಲಿಕ್ಕತ್ತೀನಿ, ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನು ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಸ್ಲಿಕ್ಕತ್ತಿದ್ದೀನಿ. ಬಿಫೋರ್ ದ್ಯಾಟ್ ನಾವೊಂದು ಕ್ವಿಕ್ ರಿವಿಷನ್ ಕೊಟ್ಬಿಡ್ದೆ. ನಾವು ಹಿಂದಿನ ಕ್ಲಾಸ್ನಾಗ ಏನೇನು ನೋಡಿದ್ವಿ, ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡಿದ್ವಿ, ಸೆಟ್ ಅಂತಂದ್ರೆ ಏನಂತ ನಾವು ನೋಡ್ಕೊಂಡ್ವಿ, ನೆಕ್ಸ್ಟ್ ರಿಲೇಷನ್ ಅಂತಂದ್ರೆ ಏನಂತ ನೋಡ್ಕೊಂಡ್ವಿ. ರಿಲೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ವಾಟ್ ಕನೆಕ್ಷನ್ ಆರ್ ಲಿಂಕ್ ಬಿಟ್ವೀನ್ ಟು ಆಬ್ಜೆಕ್ಟ್ಸ್ ಆರ್ ಕ್ವಾಂಟಿಟೀಸ್ ಅಂತ ನೋಡಿದ್ವಿ. ಓಕೆ, ಅದಕ್ಕೆ ಎಕ್ಸಾಂಪಲ್ ಕೊಟ್ವಿ, ಎ ಕ್ರಾಸ್ ಬಿ ಅಂತ ತೊಗೊಂಡ್ವಿ. ಕ್ಲಾಸ್ 11 ಆ್ಯಂಡ್ 12 ಅಂತಂದು ಎರಡು ಸೆಟ್ ತೊಗೊಂಡ್ವಿ, ಅದು ರಿಲೇಷನ್ ಮಾಡಿದ್ವಿ. ಅದೇ ರೀತಿ ಬ್ರದರ್ ಸಿಸ್ಟರ್ ಅಂತ ಎಕ್ಸಾಂಪಲ್ ತೊಗೊಂಡ್ವಿ. ಏಜ್ ಎ ಈಸ್ ಗ್ರೇಟರ್ ದ್ಯಾನ್ ಏಜ್ ಬಿ ಅಂತ ತೊಗೊಂಡ್ವಿ. ಟೋಟಲ್ ಮಾರ್ಕ್ಸ್ ಆಪ್ಟೆಂಡ್ ಇನ್ ಫೈನಲ್ ಎಕ್ಸಾಮಿನೇಷನ್ ಇಸ್ ಲೆಸ್ ದ್ಯಾನ್, ಹೀಗೆಲ್ಲ ಒಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂಡ್ವಿ. ಸೊ ಇವೆಲ್ಲ ಎಕ್ಸಾಂಪಲ್ಸ್ಗಳನ್ನ ನಾವೆಲ್ಲ ಕಲ್ತ್ವಿ. ಯಾವ ಥರ ನಾವು ರಿಲೇಷನ್ನ ಡಿಫೈನ್ ಮಾಡ್ಬೋದು. ಒಂದು ನೆನಪಿಟ್ಕೋರಿ, ಇವೆಲ್ಲ ಯಾವ ಫಾರ್ಮ್ನಾಗ ಇದಾವೆ, ಸೆಟ್ ಬಿಲ್ಡರ್ ಫಾರ್ಮ್ನಾಗ. ನೆನಪಿಟ್ಕೋರಿ, ಎರಡು ಥರದ್ದು ಇದಾವೆ, ಹೌದಾ. ಒಂದು ರೋಸ್ಟರ್ ಫಾರ್ಮ್, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂತಂದ್ರೆ ಯಾವ ಥರ ಇರ್ತಾವೆ, ಕೊಮ ಇರ್ತಾವೆ, ಅದ್ರೊಳಗಡೆ ಕೊಮ ಇರ್ತಾವೆ. ಓಕೆ, ಒಂದು ಎಲಿಮೆಂಟ್ ಆದಮೇಲೆ ಇನ್ನೊಂದು ಎಲಿಮೆಂಟ್ ಆದಮೇಲೆ ಏನಾಗಿರ್ತಾವೆ, ಕೊಮ ಇರ್ತದೆ. ಸಪೋಸ್ ಇಲ್ಲಿ ಎ ಕಮ ಬಿ ಅಂತ ಏನು ಬರ್ದೇನು, ದಿಸ್ ಈಸ್ ನಥಿಂಗ್ ಬಟ್ ರೋಸ್ಟರ್ ಫಾರ್ಮ್. ಅದು ನಾ ಹಂಗಂತಂದು ಈಗ ಇದನ್ನು ರೋಸ್ಟರ್ ಫಾರ್ಮ್ ಅಂತ ಹೇಳಕ್ಕೆ ಬರ್ತೈತೆ ಇಲ್ಲ. ಯಾಕಂತಂದ್ರೆ ರೋಸ್ಟರ್ ಫಾರ್ಮ್ ಬರಿಬೇಕಂದ್ರೆ ಎರಡು ಎಂಡ್ ಕಡೆ ಏನಿರಬೇಕಪ್ಪ, ಫ್ಲವರ್ ಬ್ರ್ಯಾಕೆಟ್ ಇರಬೇಕು. ಬಟ್ ಇಲ್ಲಿ ರೌಂಡ್ ಬ್ರ್ಯಾಕೆಟ್ ಅದ. ಸೊ ಇಟ್ ಇಸ್ ಜಸ್ಟ್ ಅನ್ ಇಂಟರ್ವಲ್ ಅಂತ ನಾವು ಹೇಳ್ಬೋದು. ಓಕೆನಾ. ನಾವು ಇನ್ ದಿಸ್ ಕೇಸ್ ನೋಡ್ಬೇಕಂತಂದ್ರೆ ಟೈಪ್ಸ್ ಆಫ್ ರಿಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಇದ್ರ ಬಗ್ಗೆ ನಾನು ಎಕ್ಸಸೈಸ್ ಮಾಡಿಸ್ತೀನಿ, ಹೌದಾ. ಒಂದ್ಸತಿ ಫಾರ್ಮುಲಾ ಮತ್ತೊಮ್ಮೆ ನಾವು ರಿವೈಸ್ ಮಾಡ್ಕೊಂಡಂತ. ಓಕೆ, ಲಿಸನ್ ಕೇರ್ಫುಲಿ. ವೆಲ್, ಸೊ ನೋಡ್ರಿ, ರಿಫ್ಲೆಕ್ಸಿವ್ ಒಳಗೆ ಏನಿರ್ತದೆ, ರಿಫ್ಲೆಕ್ಸಿವ್ ಒಳಗಡೆ ಎ ಕಮ ಎ ಅಂದ್ರೆ ಒಂದು ಎಲಿಮೆಂಟ್ ಏನಿರ್ತಲ್ಲ ಅದೇ ಥರದ್ದು ಸೇಮ್ ಎಲಿಮೆಂಟ್ ಇಲ್ಲಿ ಇನ್ನೊಂದು ಇರಬೇಕಾದ್ರೆ ಒಂದು ಆರ್ಡರ್ ಪೇರ್ ಒಳಗಡೆ. ಹಂಗಿದ್ದಾಗ ಮಾತ್ರ ಏನಪ್ಪ ರಿಫ್ಲೆಕ್ಸಿವ್ ಆಗುತ್ತೆ. ಸಿಮೆಟ್ರಿಕ್ ಒಳಗೆ ಏನಾಗುತ್ತೆ, ಎ ಕಮ ಬಿ ಐತೆ ಅಂತಂದ್ರೆ ಅದ್ರ ನೆಕ್ಸ್ಟ್ ಆರ್ಡರ್ ಪೇರು ಹೆಂಗಿರಬೇಕು, ಅದು ಯಾವುದೋ ಒಂದು ಆರ್ಡರ್ ಪೇರ್ ಏನು ತೊಗೊಂಡಿರ್ತೇವಲ್ಲ ಅದು ಏನಿರಬೇಕು, ಬಿ ಕಮ ಎ ಅಂದ್ರೆ ಉಲ್ಟಾ ಇರಬೇಕು. ಸಪೋಸ್ ನಾವು 1,2 ತೊಗೊಂಡೇನಂತಂದ್ರೆ ಅದ್ರ ನೆಕ್ಸ್ಟ್ ಆರ್ಡರ್ ಪೇರ್ ಹೆಂಗಿರ್ಬೇಕು, 2,1 ಇರಬೇಕು. ಅಂದ್ರಷ್ಟು ಅದೇನು ಸ್ಯಾಟಿಸ್ಫೈ ಆಗುತ್ತೆ, ಸಿಮೆಟ್ರಿಕ್ಕಿಗೆ ಸ್ಯಾಟಿಸ್ಫೈ ಆಗುತ್ತೆ. ಅದೇ ರೀತಿ ಟ್ರಾನ್ಸಿಟಿವ್ ಬಗ್ಗೆ ಮಾತಾಡಿದ್ವಿ. ಅಲ್ಲಿ ಏನಿತ್ತಪ್ಪ, ಎ ಕಮ ಬಿ ಇತ್ತು, ನೆಕ್ಸ್ಟ್ ಬಿದು ನೆಕ್ಸ್ಟ್ ಎಲಿಮೆಂಟ್ ಯಾವ್ದಾದ್ರು ಸಿ ಅಂತ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ, ಓಕೆ, ಬಿ ಕಮ ಸಿ ಏನಾಗುತ್ತೆ, ಇಟ್ ಬಿಲಾಂಗ್ಸ್ ಟು ಆರ್ ಫಾರ್ ದ್ಯಾಟ್ ಇಂಪ್ಲೈಸ್ ಎ ಕಮ ಸಿ. ಇದನ್ನ ನಿನ್ನೆ ಹೇಳಿದ್ದೆ ಮಿಸ್ಟೇಕ್ ಆಗೈತಿ ಅಂತಂದಿದ್ದು, ಎ ಕಮ ಸಿ ಆಗಬೇಕು, ನೆನಪಿಟ್ಕೋರಿ. ಓಕೆನಾ. ಸೊ ಎ ಕಮ ಸಿ ಅಂದರೆ ಈಗ ಎ ಕಮ ಬಿ ಅಂತ ಇಂಟರ್ವಲ್ ಐತಿ, ಬಿ ಕಮ ಸಿ ಅಂತ ಇಂಟರ್ವಲ್ ಐತಿ. ಸೊ ಫಸ್ಟ್ ಆರ್ಡರ್ ಪೇರ್ದು ಯಾವ್ದು ಹೇಳ್ರಿ, ಇನ್ನೊಮ್ಮೆ ಹೇಳತ್ತೀನಿ ನಾ ಇನ್ನು ಕಾನ್ಸೆಪ್ಟು. ಫಸ್ಟ್ ಆರ್ಡರ್ ಪೇರ್ದು ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಆರ್ಡರ್ ಪೇರ್ದು ಸೆಕೆಂಡ್ ಎಲಿಮೆಂಟ್, ಇವು ಎರಡದ್ರದ್ದು ಸೇರಿಸಿ ಒಂದು ಎಲಿಮೆಂಟ್ ಆಗಿರ್ತದೆ. ದಟ್ ಈಸ್ ಎ ಕಮ ಸಿ ಅಂತಂದ್ರೆ. ಈ ಫಾರ್ಮ್ಯಾಟ್ನಾಗ ಇತ್ತಪ್ಪ ಅಂತಂದ್ರೆ ಅವಾಗ ಟ್ರಾನ್ಸಿಟಿವ್ ಅನ್ಸ್ಕೊಳತ್ತೆ. ಇಸ್ ದಟ್ ಕ್ಲಿಯರ್? ಇನ್ನೊಂದು, ನಿನ್ನೆ ಕ್ಲಾಸ್ನಾಗ ನಾನು ಹೇಳೋದು ಸ್ಕಿಪ್ ಮಾಡಿದ್ದೆ, ಅದನ್ನ ಇವತ್ತನ್ನು ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. ಈಗ ಈ ಥರ ಯಾವುದೋ ಒಂದು ಈಗ ನಿಮ್ಗೆ ರಿಲೇಷನ್ ಕೊಡ್ತಾರೆ, ಆರ್ ಅನ್ನೋ ಒಂದು ರಿಲೇಷನ್ ಕೊಟ್ಟಿರ್ತಾರೆ, ಅವ್ರು ಇನ್ನೊಂದು ಡಿಫೈನ್ ಮಾಡಿರ್ತಾರೆ ಅಂತ ಅನ್ಕೋರಿ. ನೀವನ್ನ ಪ್ರೂವ್ ಮಾಡ್ತೀರಿ ದ್ಯಾಟ್ ಇಟ್ ಈಸ್ ರಿಫ್ಲೆಕ್ಸಿವ್ ಐತಿ, ಸಿಮೆಟ್ರಿಕ್ನು ಐತಿ, ಟ್ರಾನ್ಸಿಟಿವ್ ಐತಿ ಅಂತ ಅನ್ಕೋರಿ. ಹಂಗಿತ್ತಂದ್ರೆ ನಾವು ಅದಕ್ಕೆ ಏನಂತೇವಿ, ಮೂರೂ ಸ್ಯಾಟಿಸ್ಫೈ ಆಯಿತು ಅಂತಂದ್ರೆ ಅದಕ್ಕೆ ನಾವು ಈಕ್ವಲೆನ್ಸ್ ರಿಲೇಷನ್ ಅಂತೇವೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ. ಇದ್ರ ಮೇಲೂ ಕ್ವಶನ್ಸ್ ಕೇಳಿದ್ದಾರೆ ಈಕ್ವಲೆನ್ಸ್ ರಿಲೇಷನ್ ಮೇಲ್ಗಡೆ. ಓಕೆ, ಅರ್ಥ ಆಗ್ಲಿಕ್ಕದ. ಈಕ್ವಲೆನ್ಸ್ ಇಸ್ ರಿಲೇಷನ್ ಇಸ್ ನಥಿಂಗ್ ಬಟ್ ವೆನ್ ದ ಗಿವನ್ ರಿಲೇಷನ್ ಈಸ್ ಸ್ಯಾಟಿಸ್ಫೈಯಿಂಗ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಮೂರೂ ಸ್ಯಾಟಿಸ್ಫೈ ಮಾಡ್ತು ಅನ್ನೋದಕ್ಕೆ ನಾವು ಎಂತೇವಿ, ನಾವು ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳ್ತೇವೆ. ಸೊ ಇವತ್ತು ನಾವು ಏನು ಮಾಡೋದಂತ, ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನು ಸ್ಟಾರ್ಟ್ ಮಾಡೋಣ ಅಂತ. ವೆಲ್, ಸೊ ಫಸ್ಟ್ ನಿಮಗೆ ಡೈರೆಕ್ಟ್ ಕ್ವಶನ್ ಮಾಡೋಕ್ಕಿಂತ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ. ನಿಮ್ಗೆ ಫಸ್ಟ್ ಪೀಸು ಸ್ವಲ್ಪ ನೆನಪು ಮಾಡ್ಕೊರಿ. ಸಪೋಸ್ ಹಿಂಗೆ ಅವ್ರು ಒಂದು ಸೆಟ್ ಕೊಟ್ಟಿರ್ತಾರ, ನೀವು ಅವಾಗೆಲ್ಲ ಏನು ಮಾಡಿದ್ರಿ, ನೀವು ಎ ಕ್ರಾಸ್ ಎ ಮಾಡಿದ್ರಿ, ಹೌದಾ, ನೆನಪೈತಿ. ಹಂಗಿದ್ದಾಗ ಏನು ಮಾಡಿದ್ರಿ, ಸಪೋಸ್ 1 2 3 ಅಂತಂದು ಎಲಿಮೆಂಟ್ ಐತೆ ಅಂತ ಅನ್ಕೋರಿ. ಇವ್ರು ಆರ್ಡರ್ ಪೇರ್ ಹೆಂಗೆ ಬರೀತಿದ್ರಿ, 1, 1, 1, 2, 1, 3, ನೆಕ್ಸ್ಟ್ ಅದೇ ರೀತಿ 2, 1, 2, 2, 2, 3, ಹಾಗೆ 3 ತೊಗೊಂಡ್ವಿ ಅಂತಂದ್ರೆ 3, 1, 3, 2, 3, 3 ಈ ಥರ ಬರ್ತಿದ್ರಾ. ಅದೇ ರೀತಿ ಇಲ್ಲೊಂದು ಅದನ್ನ ಎಕ್ಸಾಂಪಲ್ ತೊಗೊಳ್ಳೋಣ. ಸಪೋಸ್ ಇಲ್ಲೊಂದು ಸೆಟ್ ಎ ಐತೆ ಅಂತ ಅನ್ಕೋರಿ. ಈ ಸೆಟ್ ಎನ ಡಿಟರ್ಮೈನ್ ಮಾಡಿರಿ ಅಂತ ಕೇಳಿದಾರೆ. ಏನು ಅದು ರಿಫ್ಲೆಕ್ಸಿವ್ ಐತೋ, ಸಿಮೆಟ್ರಿಕ್ ಐತೋ ಅಥವಾ ಟ್ರಾನ್ಸಿಟಿವ್ ಐತೋ ಅಂತ ಕೇಳಿದ್ದಾರೆ, ಹೌದು. ರೈಟ್, ಇನ್ನು ಮೇಲ್ಗಡೆ ಹಚ್ತೇನೆ ತಡ್ರಿ. ಹಾಂ, ಈ ಕ್ಲಿಯರಿಟಿ ಇರ್ತದೆ, ರೈಟ್. ಹಾಂ,
ಸೊ ಹಿಂಗಿದ್ದಾಗ ಏನು ಮಾಡಬೇಕು, ಫಸ್ಟ್ ಥಿಂಗ್ ನಾ ಎ ಕ್ರಾಸ್ ಎ ಮಾಡ್ಕೊತೀನಿ. ಎ ಕ್ರಾಸ್ ಎ ಮಾಡ್ಕೊಂಡ್ರೇನು, ಎ ಅನ್ನೋದು ಹಿಂಗೆ ಇಂಥದ್ದು ಇನ್ನೊಂದು ತೊಗೋರಿ, ಇನ್ನೊಂದು ಸೆಟ್ ತೊಗೋರಿ 1, 2, 3. ಈಗ ನೀವು ಆರ್ಡರ್ ಪೇರ್ ಬರಿಬೋದಾ, 1, 1, 1, 2, 1, 3 ಆಯ್ತಾ ಇಲ್ಲಿ. ಓಕೆ, ಅದೇ ರೀತಿ ನಾವು ಇನ್ನೊಂದು ತೊಗೊಂಡ್ವಿ ಅಂತಂದ್ರೆ 2ಲಿಂದ ಸ್ಟಾರ್ಟ್ ಮಾಡಿದ್ರೆ 2, 1, 2, 2, 2, 3 ಅರ್ಥ ಆಯ್ತಾ. ಇದಾವ 2, 1, 2, 2, 2, 3. ಅದೇ ರೀತಿ ನೆಕ್ಸ್ಟ್ ಯಾವುದೈತಪ್ಪ ನಮಗೆ 3ಇಂದ ಐತಿ. ಸೊ 3, 1, 3, 2, 3, 3 ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಒಂದು ಆರ್ಡರ್ ಪೇರ್ ಸಿಕ್ಕ 3 ಆರ್ಡರ್ ಪೇರ್. ಟೋಟಲ್ ಎಷ್ಟು ಆರ್ಡರ್ ಪೇರ್ ಅದು, 3 1 3 2 6 9 ಆರ್ಡರ್ ಪೇರ್ ಸಿಕ್ಕ. ಇಷ್ಟು ಬರ್ಕೊಂಡಿರ್ತಾರೆ, ನಿಮ್ದು ಫಸ್ಟ್ ಹಾಫ್ ಕೆಲಸ ಮುಗಿತದೆ. ಯಾವತ್ತಿದ್ಲು ಅವ್ರು ಹಿಂಗೆ ನಿಮಗೆ ರಿಫ್ಲೆಕ್ಸು, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ಕೇಳಿದ್ರೆ ಮೊದಲು ಆರ್ಡರ್ ಪೇರ್ ಬರ್ರಿ, ಯಾವುದೇ ಇರಲಿ ಆರ್ಡರ್ ಪೇರ್ ಟ್ರೈ ಮಾಡ್ರಿ ಮೊದಲು. ಓಕೆನಾ, ಇದು ಸಿಂಪಲ್ ಕ್ವಶನ್ ಅದ. ನೆಕ್ಸ್ಟ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಬರ್ತಾವೆ. ಓಕೆನಾ, ಅವ್ನು ಏನು ಮಾಡ್ಬೇಕಾತ, ಪ್ರಾಕ್ಟೀಸ್ ಮಾಡ್ಬೇಕಾತ. ಇದು ನಾ ಇಲ್ಲಿ ಕ್ವಶನ್ಸ್ ಹೇಳ್ತೇನೆ, ನೀವು ಹಂಗೆ ಬಿಡೋದಂತಲ್ಲ, ಪ್ರಾಕ್ಟೀಸ್ ಮಾಡಿರಿ ಅಂದ್ರೆ ತಿಳಿತದೆ. ಓಕೆ, ವೆಲ್, ಸೊ ಇದು ರಿಫ್ಲೆಕ್ಸಿವ್ ಹೆಂಗೆ ನಾವು ಕಂಡುಹಿಡ್ಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ರಿಫ್ಲೆಕ್ಸಿವ್ ಇದಕ್ಕೆ ನಮ್ಗೆ ಏನಾಗುತ್ತದೆ ಫಾರ್ಮುಲಾ, ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ ಅಂತ ಐತಿ. ಕರೆಕ್ಟ್. ಹಿಂಗಿದ್ದಾಗ ಇದು ಏನು ಹೇಳ್ತದಪ್ಪ, ಒಂದು ಆರ್ಡರ್ ಪೇರ್ನಾಗ ಸೇಮ್ ಎಲಿಮೆಂಟ್ ರಿಪೀಟ್ ಆಗಿತ್ತು ಹಂಗಿತ್ತಂದ್ರೆ ಆ ರಿಲೇಷನ್ ರಿಫ್ಲೆಕ್ಸ್ ಆಗುತ್ತೆ. ಇಂಥದ್ದು ನಮಗೆ ಒಂದು ಆರ್ಡರ್ ಪೇರ್ ಸಿಕ್ತಂತಂದ್ರು ಓಕೆ, ಅವಾಗ ರಿಫ್ಲೆಕ್ಸಿವ್ ಆಕೈತನ ಅಂತ ನೀವು ಕ್ವಶನ್ ಕೇಳ್ತೀರಿ. ಇಲ್ಲ, 3 ಥರದ್ದು ಆಗ್ಬೇಕಂದ್ರೆ ಇಲ್ಲಿ ಏನು ಎಲಿಮೆಂಟ್ಸ್ 1, 2, 3 ಅಂತ ಕೊಟ್ಟಿದ್ದಾರೆ. ಓಕೆ, 3 ಎಲಿಮೆಂಟದು ನಮಗೆ ರಿಫ್ಲೆಕ್ಸಿವ್ ಫಾರ್ಮ್ ಸಿಕ್ಕಿರ್ಬೇಕು, ಅಂದ್ರೆ ಅಷ್ಟೇ ಅದು ರಿಫ್ಲೆಕ್ಸಿವ್ ಆಗುತ್ತೆ. ಈಗ ಬರೀ 2 ಎಲಿಮೆಂಟ್ ಸಿಕ್ಕಿತ್ತಪ್ಪ, 3ನೇ ಎಲಿಮೆಂಟ್ ಇದ್ದಿಲ್ಲ ಅಂತಂದ್ರೆ ಅವಾಗ ಅದು ರಿಫ್ಲೆಕ್ಸಿವ್ ಆಗಲ್ಲ. ಅರ್ಥ ಆಯ್ತಾ. ಸೊ ಇಲ್ಲಿ ನಾವು ನೋಡಬೇಕು ಅಂತಂದ್ರೆ 1, 1 ಐತಿ, ಸೇಮ್ ಎಲಿಮೆಂಟ್ ರಿಪೀಟ್ ಆಗೈತಿ ಅಂದ್ರೆ ಇದು ರಿಫ್ಲೆಕ್ಸಿವ್ ಆಗತೈತಿ. ಇಲ್ಲಿ ನೋಡ್ರಿ 2, 2 ಐತಿ. ಇಲ್ಲಿ ನೋಡ್ರಿ ಅಗೇನ್ 3, 3 ಐತಿ. ದಟ್ ಮೀನ್ಸ್ ಇಲ್ಲಿ 3 ಎಲಿಮೆಂಟ್ದು ನಮಗೆ ರಿಫ್ಲೆಕ್ಸಿವ್ ಫಾರ್ಮ್ ಸಿಕ್ವಾ. ಹಾಗಾದ್ರೆ ದಿಸ್ ರಿಲೇಷನ್ ಕ್ಯಾನ್ ಡಿಫೈನ್ಡ್ ಆಸ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದಾ. ಇಲ್ಲೊಂದು ಎಕ್ಸಾಂಪಲ್ ಬರ್ರಿ ಅವ್ರಿಗೆ ಗೊತ್ತಾಗಲಿ ಅಂತಂದ್ರೆ 1, 1 ಬಿಲಾಂಗ್ಸ್ ಟು ಆರ್ ಐತಿ. ಹೌದಾ, 1 ಅನ್ನೋದು ಆರ್ ಅನ್ನೋ ರಿಲೇಷನ್ಗೆ ಬಿಲಾಂಗ್ ಆಗಿತ್ತಲ್ಲ, ಆರ್ ಅನ್ನೋ ರಿಲೇಷನ್ಗೆ. ಅದೇ ರೀತಿ ಅಲ್ಲಿ 1 ಅನ್ನೋದು ಯಾವ ಸೆಟ್ ಒಳಗೆ, ಯಾವ ಸೆಟ್ ಅದು, ಸೆಟ್ ಎ ಒಳಗೈತಿ. ಅರ್ಥ ಆಯ್ತಾ. ಈ ಥರ ಬರೆದು ಲಾಸ್ಟಿಗೆ ಏನು ಬರಿಬೇಕು ನೀವು, ಇಟ್ ಈಸ್ ರಿಫ್ಲೆಕ್ಸಿವ್ ಅಂತ ಬರಿಬೇಕು. ಅರ್ಥ ಆಯ್ತಾ, ಇಟ್ ಈಸ್ ರಿಫ್ಲೆಕ್ಸಿವ್. ಓಕೆ, ನೆಕ್ಸ್ಟ್ ಒನ್ ಸಿಮೆಟ್ರಿಕ್ಕಿಗೆ ಬರೋದಾದರೆ ಸಿಮೆಟ್ರಿಕ್ದಾಗೇನು ಇಲ್ಲಿ ಫಾರ್ಮುಲಾ ನೋಡೋಣ ಅಂತ. ಓಕೆ, ಲೆಟ್ ಮಿ ಚೇಂಜ್ ದ ಪೆನ್. ಸೊ ಸಿಮೆಟ್ರಿಕ್ಕಿಗೆ ನಮಗೆ ಫಾರ್ಮುಲಾ ಏನದ, ಎ ಬಿ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್, ದಟ್ ಇಂಪ್ಲೈಸ್ ಬಿ ಎ ಬಿಲಾಂಗ್ಸ್ ಟು ಆರ್. ಓಕೆ, ಈಗ ಬರ್ರಿ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಎ. ಹೌದಾ, ಸೆಟ್ ಎ. ಇದು ನಾನು ಇನ್ನೂ ಹೇಳಿದ್ದೆ ಯಾಕೆ ಹಿಂಗೆ ಬಂತು ಅಂತಂದ. ಓಕೆ, ಇದು ನಿಮಗೆ ಫಾರ್ಮುಲಾ ಗೊತ್ತಂದ್ರೆ ಇದ್ರ ಬೇಸಿಸ್ ಮೇಲೆ ನೀವು ಅಲ್ಲಿ ಫೈಂಡ್ ಔಟ್ ಮಾಡಿರಿ. ಎ ಬಿ, ಎ ಅನ್ನೋದೊಂದು ಎಲಿಮೆಂಟ್ ತೊಗೋರಿ, ಬಿ ಅನ್ನೋ ಎಲಿಮೆಂಟ್ ತೊಗೋರಿ. ಅದೇ ಎಲಿಮೆಂಟ್ ಮತ್ತಿಲ್ಲಿ ವೈಸ್ ವರ್ಷ ಒಳಗೆ ರಿಪೀಟ್ ಆಯ್ತಲ್ಲ ಚೆಕ್ ಮಾಡಿರಿ. ಸಪೋಸ್ ನಾ ಇಲ್ಲಿ 1, 2 ಅಂತ ತೊಗೊಂಡೇನೆ ಅಂತ ಅನ್ಕೊಳ್ಳಿ. ಇದು ಎ ಅಂತ ಕನ್ಸಿಡರ್ ಮಾಡೋಣ, ಇನ್ನು ಬಿ ಅಂತ ಕನ್ಸಿಡರ್ ಮಾಡೋಣ. ಹಾಗಾದ್ರೆ ಇದ್ರ ವೈಸ್ ವರ್ಷ ಫಾರ್ಮ್ ದಟ್ ಇಸ್ 2, 1 ಐತೆ. ನಾನು ನೋಡ್ರಿ, ಚೆಕ್ ಮಾಡಿರಿ ಎಲ್ಲರೂ. ಇಲ್ಲೈತಾ, ಇಲ್ಲಿಲ್ಲ. ಇಲ್ಲೇ ಐತಿ, ಇಲ್ಲಿ 1, 2 ಐತಿ. ಸೊ ಇದು ಬೇಕಾಗುತ್ತೆ. ಓಕೆ, ಇಟ್ಕೋರಿ. 1, 3 ಇಲ್ಲ, ಬಟ್ ನಮಗೇನು ಬೇಕು ಹೇಳಿ, 2, 1 ಐತಿ. ಸೊ ಅದು ನಮಗೆ ಇಲ್ಲಿಲ್ಲ, ಇದು ತೆಗೀರಿ. 2, 1 ಹಾಂ ಸಿಕ್ತ್ರಿ ಸರ. ಹಾಗಾದ್ರೆ ಐತಲ್ಲ ಅಂದಂಗೆ ಆಯ್ತು. 1, 2 ಐತಿ, 2, 1 ಐತಿ. ಇಲ್ಲಿ ನೋಡ್ರಿ, ಇಲ್ಲೊಂದು ಅಬ್ಸರ್ವ್ ಮಾಡಿರಿ. ರಿಫ್ಲೆಕ್ಸಿವ್ನಾಗ ನೀವು ಏನು ಮಾಡಬೇಕಾಯ್ತು, ಎಲ್ಲ ಎಲಿಮೆಂಟ್ದು ರಿಫ್ಲೆಕ್ಸಿವ್ ಫಾರ್ಮ್ ನೋಡಬೇಕಾಯ್ತು. ಬಟ್ ಇಲ್ಲಿ ಸಿಮೆಟ್ರಿಕ್ ಹಂಗೇನಿಲ್ಲ. ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ಗೆ ಒಂದು ಯಾವ್ದಾರು ನೀವು ಚೆಕ್ ಮಾಡಿದ್ರೂ ಮೋರ್ ದೆನ್ ಸಫಿಷಿಯೆಂಟ್. ಓಕೆನಾ. ಸೊ ಇಲ್ಲಿ 1, 2 ಐತಿ, 2, 1 ಐತಿ. ಹಾಗಾದ್ರೆ ಸಿಮೆಟ್ರಿಕ್ ಆಯ್ತಾ, ಎ ಬಿ, ಬಿ ಎ ಫಾರ್ಮೆಟ್ನಾಗ ಬಂದೈತಾ. ಸೊ ದಟ್ ಇಂಪ್ಲೈಸ್ ನಾವು ಇನ್ನಲ್ಲಿ ಬರೆಯೋಣ ಅಂತ. ಸೊ 1, 2 ಬಿಲಾಂಗ್ಸ್ ಟು ಆರ್. ದಟ್ ಇಂಪ್ಲೈಸ್ 2, 1 ಏನಾಗತ್ತಲ್ಲಿ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಫಾರ್ ಆಲ್ ವಾಟ್ 1 ಮತ್ತು 2 ಅನ್ನೋದು ಯಾವ ಸೆಟ್ನಾಗ ಇದಾವು, ಸೆಟ್ ಎ ಒಳಗಡೆ ಇದಾವು. ಅರ್ಥ ಆಗ್ಲಿಕ್ಕತ್ತದ ಇಲ್ಲಿ ತನಕ. ಸೊ ಇದಕ್ಕೆ ನಾವೇನಂತೀವಿ, ಹಿಂಗಿದ್ದಾಗ ಏನಾಗ್ತೈತಿ, ಸಿಮೆಟ್ರಿಕ್ ಆಗತ್ತಾ. ಎಸ್, ಇಟ್ ಈಸ್ ಸಿಮೆಟ್ರಿಕ್. ಓಕೆನಾ. ಓಕೆ, ಲಾಸ್ಟ್ ಒನ್ ಟ್ರಾನ್ಸಿಟಿವ್. ಎಲ್ಲರ ತಲೆ ಕೆಡಿಸುತ್ತೆ ಇದು, ಬಟ್ ಫಾರ್ಮುಲಾ ಗೊತ್ತಿರ್ಬೇಕು. ಫಾರ್ಮುಲಾ ಗೊತ್ತಿತ್ತು ಬೇಕಾದಂಗೆ ನೀವು ಮಾಡ್ತೀರಿ. ಓಕೆನಾ. ಏನಿದೆಪ್ಪ ನಾವು ಕಲ್ತಿರ್ತಕ್ಕಂಥ ಕಂಡೀಷನ್ನು, ಎ ಬಿ ಬಿಲಾಂಗ್ಸ್ ಟು ಆರ್, ದೆನ್
ಓಕೆ, ಬಿಲಾಂಗ್ಸ್ ಟು ಬೇರೆನೇ ಆಯ್ತಲ್ರಿ ಇದು, ರೈಟ್. ಸೊ ಎ ಕಮಾ ಬಿ ಬಿಲಾಂಗ್ಸ್ ಟು ಆರ್, ದಟ್ ಇಂಪ್ಲೈಸ್ ಬಿ ಕಮಾ ಸಿ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್. ಏನಾಗುತ್ತೆ, ಎ ಕಮಾ ಸಿ ಬಿಲಾಂಗ್ಸ್ ಟು ಸೆಟ್ ಎ. ಏನು ಆರ್ ಆಗುತ್ತೆ. ನೆನಪು ಮಾಡ್ಕೋರಿ, ಆರ್ ಆಗುತ್ತೆ. ಹೌದಾ? ಹಿಂಗೆ ಎ ಅಂತ ಬರೆದ್ರೆ ರಾಂಗ್ ಆಗುತ್ತೆ, ಯಾಕಂದ್ರೆ ರಿಲೇಷನ್ನಾಗ ಕೇಳಲ್ಲ, ನಾವು ರಿಲೇಷನ್ ಅಂತ ನಾವು ನೋಡಬೇಕು. ಸೊ ದಟ್ ಇಂಪ್ಲೈಸ್ ಏನಾಗುತ್ತೆ ಇದು, ಎ ಕಮಾ ಸಿ ಬಿಲಾಂಗ್ಸ್ ಟು ಆರ್. ಈಗ ಬರ್ರಿ, ಫಾರ್ ಆಲ್ ಎ ಕಮಾ ಬಿ ಕಮಾ ಸಿ ಬಿಲಾಂಗ್ಸ್ ಟು ಸೆಟ್ ಎ. ಈಗ ಸೆಟ್ ಎ ಅಂತ ಬರ್ರಿ. ಅರ್ಥ ಆಯ್ತಾ ಇದು ಫಾರ್ಮುಲಾ ಮೇನ್ ನೋಡ್ಕೊರಪ್ಪ ನೀವು. ಓಕೆ, ಫಾರ್ಮುಲಾ ಮೇನ್ ಅದ ಇಲ್ಲಿ. ಓಕೆ, ಇದು ಫಾರ್ಮುಲಾ ನಿಮ್ಗೆ ಗೊತ್ತಾಯಿತು, ಈಸಿ ಆಗತ್ತೆ ಮುಂದೆ. ರೈಟ್, ಈಗಿಲ್ಲೇ ಸಾಲ್ವ್ ಮಾಡೋಣ ಅಂತ ನಾವು. ಫಸ್ಟ್ ಆಫ್ ಆಲ್ ಎ ಕಮಾ ವಿ ಫಾರ್ಮೆಟ್ನಾಗ ಸಪೋಸ್ ನಾ ಈಗ ಮತ್ತೊಮ್ಮೆ ನಾವು 1,2 ಅಂತನ ಕನ್ಸಿಡರ್ ಮಾಡಿದೆ ಅಂತ ಅನ್ಕೋರಿ. ಓಕೆ, ಜಸ್ಟ್ ಫಾರ್ ಅವರ್ ಕನ್ವೀನಿಯನ್ಸ್ ನಾವು ಏನು ಮಾಡೋಣ ಅಂತ 1,2ನೇ ನಾವು ಎ ಕಮಾ ಬಿ ಫಾರ್ಮೆಟ್ನಾಗ ಐತೆ ಅಂತ ಕನ್ಸಿಡರ್ ಮಾಡೋಣ ಅಂತ. ಓಕೆನಾ? ಈಗ ಬಿ ಕಮಾ ಸಿ ಅಂದರೆ 2 ಆದಮೇಲೆ ಮತ್ತೊಂದು ಯಾವ್ದಾದ್ರು ಹೊಸ ಎಲಿಮೆಂಟ್ ತೊಗೋಬೇಕಾದ್ರೆ, ಸಪೋಸ್ ನಾನು 2,1 ಅಂತ ತೊಗೊಂಡೆ, ಬೇಡ 2,1 ಅಂತ ಮತ್ತೆ ಸಿಮೆಟ್ರಿಕ್ ಆಗುತ್ತೆ. 2,2 ತೊಗೋರಿ, ಬೇರೆ ಎಲಿಮೆಂಟ್ ಐತೆ, 1 ಬಿಟ್ಟು ಬೇರೆ ಎಲಿಮೆಂಟ್ ಐತಿ, ಅದು ನಿಮಗೆ ಈಸಿ ಆಗುತ್ತೆ ಫೈಂಡ್ ಔಟ್ ಮಾಡ್ಲಿಕ್ಕೆ. ಬಿ ಕಮಾ ಸಿ ಫಾರ್ಮೆಟ್ನಾಗ ಐತೆ, ಸಿ ಅಂತಲೇ ಇಟ್ ಇಸ್ ಎನದರ್ ಎಲಿಮೆಂಟ್, ಬಿ ಬಿಟ್ಟು ಮತ್ತು ಎ ಬಿಟ್ಟು ಇನ್ನೊಂದು ಎಲಿಮೆಂಟ್ ಆಗಿರಬೇಕು. ಓಕೆನಾ? ಹಂಗಾಗಿ ಸಿ ಅಂತ, ಅದಕ್ಕೆ ಡಿಫ್ರೆಂಟ್ ನೋಟೇಷನ್ ಕೊಟ್ಟೇವ್ರಿ ನಾವು ಅದಕ್ಕೆ. ಅರ್ಥ ಆಗ್ಲಿಕ್ಕದ? ಸೊ ನಾವು ಅದನ್ನ ಈಕ್ವಲ್ ಯಾವಾಗ ಮಾಡ್ಕೊತೇವೆ, ಯಾವಾಗ ಆ ಥರ ಕಂಡೀಷನ್ ಬರ್ತದೆ. ಅವು ಕಂಡೀಷನ್ ಬಂದಾಗ ನಾನು ನಿಮ್ಗೆ ಹೇಳ್ತೇನೆ, ಈಗ ಸದ್ಯ ಅಂತ ತಲೆ ಕೆಡಿಸ್ಕೊಬೇಡ್ರಿ. ಇಲ್ಲಿ ನೀವು ಡಿಫ್ರೆಂಟೇ ತೊಗೋರಿ. ಓಕೆ, ಸೊ 1,2 ಐತಿ, 2,2 ಐತಿ. ಹಾಗಾದ್ರೆ ನಮಗೆ ಅಕಾರ್ಡಿಂಗ್ ಟು ಅವರ್ ಕಂಡೀಷನ್ ಎ ಕಮಾ ಸಿ ಇರ್ಬೇಕಂದ್ರೆ ನಮಗೆ ನೆಕ್ಸ್ಟ್ ಆರ್ಡರ್ ಪೇರ್ ಯಾವ ಫಾರ್ಮೆಟ್ನಾಗ ಇರಬೇಕು, 1,2ನಾಗ ಇರಬೇಕು. 1,2 ಐತಾ? ಐತ್ರಿ ಸರ್, ಇಲ್ಲಿ ಏನು ನಾವು ತೊಗೊಂಡಿದ್ವಿ ಅಲ್ಲೇ ವಾಪಸ್ ಬಂದ್ವಲ್ರಿ ಸರ. 1,2 ಐತಾ? ವಾಪಸ್ ಅದು ರಿಪೀಟ್ ಆದರೂ ಏನು ಚಿಂತೆ ಆಗಲ್ಲ, ಏನೂ ಚಿಂತೆ ಇರಲ್ಲ ಸರ್. ಓಕೆ, ನೋ ಇಶ್ಯೂಸ್ ಅಬೌಟ್ ದಟ್. ಓಕೆ, ಅವಾಗೇನಾಗ್ತದೆ, ಎ ಕಮಾ ಸಿ ಫಾರ್ಮೆಟ್ನಾಗ ಐತೆ, ದಟ್ ಈಸ್ 1,2 ಫಾರ್ಮೆಟ್ನಾಗ ಐತೆ. ಹಾಗಾದ್ರೆ ರಿಲೇಷನ್ ಟ್ರಾನ್ಸಿಟಿವ್ನು ಆಯ್ತು ಅಂದಂಗೆ ಆಯಿತು. ಹೌದಾ ಇಲ್ಲ? ಸೊ ರಿಫ್ಲೆಕ್ಸು ಆಯಿತು, ಸಿಮೆಟ್ರಿಕ್ಕು ಆಯಿತು, ಟ್ರಾನ್ಸಿಟಿವ್ ಆಯಿತು. ಅದನ್ನ ಇಲ್ಲಿ ಬರೀರಿ. ಸೊ 1,2 ಬಿಲಾಂಗ್ಸ್ ಟು ಆರ್, ದಟ್ ಇಂಪ್ಲೈಸ್ 2,2 ಬಿಲಾಂಗ್ಸ್ ಟು ಆರ್ ಫಾರ್ ಆಲ್. ಸಾರಿ, ದಟ್ ಇಂಪ್ಲೈಸ್, ಹಾಗಾದ್ರೆ ಫಾರ್ ಆಲ್ ಭಾಳ ರೂಢಿ ಆಗೈತಿ. ಹೌದಾ? ಓಕೆ, ದಟ್ ಇಂಪ್ಲೈಸ್ 1,2 ಬಿಲಾಂಗ್ಸ್ ಟು ಆರ್ ಫಾರ್ ಆಲ್. ಈಗ ಬರ್ರಿ, ಫಾರ್ ಆಲ್ 1,2, 3 ಬಿಲಾಂಗ್ಸ್ ಟು ಸೆಟ್ ಎ. ಅರ್ಥ ಆಗ್ಲಿಕ್ಕತ್ತದ? ಇನ್ನು ಭಾಳ ಲೆಂದಿ ಆಗ್ಲಿಕ್ಕತ್ತದ ನಾ ಹೇಳಿಕತ್ತಿರೋದು. ಐ ಹೋಪ್ ಸೊ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂದ್ಕೊತೀನಿ. ಸಿಂಪಲ್ ಅದ, ಇದು ಸಿಂಪಲ್ ಅದ. ನೀವು ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳಿಕ್ಕತ್ತಿದ್ದೀರಿ. ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಏನೇನದ ಇಲ್ಲಿ. ಅವರು ಗಿವನ್ ರಿಲೇಷನ್ ಈಸ್ ವೆದರ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಐತೋ ಇಲ್ಲೋ ಅಂತ ಚೆಕ್ ಮಾಡಿರಿ. ಹೌದಾ? ರಿಫ್ಲೆಕ್ಸಿವ್ ಕೇಳಿದ್ರೆ ರಿಫ್ಲೆಕ್ಸಿವ್ ಫಾರ್ಮೆಟ್ನಾಗ ಐತಿ, ಎ ಕಮಾ ಎ ಫಾರ್ಮೆಟ್ನಾಗ ಐತಿ, ಹಾಗಾಗಿ ಆಯ್ತದು. ಓಕೆ, ಡನ್ ಆಯಿತು, ಪಾಸ್. ಸಿಮೆಟ್ರಿಕ್ ಕೇಳಿದ್ರು ಎ ಕಮಾ ಬಿ ಮತ್ತು ಬಿ ಕಮಾ ಎ ಫಾರ್ಮೆಟ್ನಾಗ ಸಿಕ್ತು ನಮಗೆ, ಸೊ ಸಿಮೆಟ್ರಿಕ್ಕು ಆಯಿತು. ಅದ್ರ ರೀತಿ ಟ್ರಾನ್ಸಿಟಿವ್ ಕೇಳಿದ್ರು 1,2, 2,2, ದಟ್ ಇಂಪ್ಲೈಸ್ 1,2 ಸಿಕ್ತು ನಮಗೆ, ಸೊ ಇದು ಕೂಡ ರೈಟ್ ಆಯಿತು. ಮೂರು ನಮಗೆ ಸ್ಯಾಟಿಸ್ಫೈ ಆಗಿದೆ. ನಾ ಈಗ ಜಸ್ಟ್ ನಾವು ಒಂದು ಏನೋ ಹೇಳಿದ್ದೆ, ಯಾವ ಟೈಪ್ ಆಫ್ ರಿಲೇಷನ್ ಆಗುತ್ತೆ ನೆನ್ಪು ಮಾಡ್ಕೊರಿ. ಎಕ್ಸಾಕ್ಟ್ಲಿ ಈಕ್ವಲೆನ್ಸ್ ರಿಲೇಷನ್. ಓಕೆ, ಏನಾಗುತ್ತೆ, ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಅರ್ಥ ಆಯ್ತಾ? ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಸೊ ಈ ಟೈಪ್ ಆಫ್ ರಿಲೇಷನ್ ನಾವೇನಂತ ಹೇಳ್ತೇವೆ, ಈಕ್ವಲೆನ್ಸ್ ರಿಲೇಷನ್. ಎಲ್ಲಿ ಮೂರು ಸ್ಯಾಟಿಸ್ಫೈ ಆಗಬೇಕು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಅರ್ಥ ಆಯ್ತಾ? ಸೊ ಇದು ಎಕ್ಸಾಂಪಲ್, ಇದು ಅರ್ಥ ಆಗೈತಿ ಅನ್ಕೊತೇನೆ. ಈಗ ನಾವೇನು ಮಾಡೋಣ ಅಂತ ಟೆಕ್ಸ್ಟ್ ಬುಕ್ ಥ್ರೂ ಹೋಗೋಣಂತ. ಇದು ನಾವು ಓನ್ ಎಕ್ಸಾಂಪಲ್ ಹಾಕಿದ್ದಿದ್ದು ನಿಮಗೆ. ಓಕೆ, ಸೊ ಟೆಕ್ಸ್ಟ್ ಬುಕ್ ಥ್ರೂ ಹೋಗೋಣ ಈಗ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಸ್ಟ್ ಎಕ್ಸಾಂಪಲ್ ಐತ್ರಿ ಇಲ್ಲಿ. ಎಕ್ಸಾಂಪಲ್ ನಂಬರ್ 1 ಐತಿ, ನಾ ತೊಗೊಂಡಿದ್ದೆ. ಎಕ್ಸಾಂಪಲ್ ನಂಬರ್ 2 ಏನದ, ಲೆಟ್ ಟಿ ಬಿ ದ ಸೆಟ್ ಆಫ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ಇದನ್ನ ಭಾಳ ಸತಿ ಕೇಳ್ತಾರೆ ಇದೊಂದು ಕ್ವಶನ್ನು. ಓಕೆ, ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತಲೇ ಅನ್ಬೋದು ನೀವು. ಮೋಸ್ಟ್ ರಿಪೀಟೆಡ್ ಕ್ವಶನ್, MRQ ಅಂತ ಹಾಕ್ಕೊಂಡ್ಬಿಟ್ರಿ ಮಾರ್ಕ್. ಓಕೆ, ಮೋಸ್ಟ್ ರಿಪೀಟೆಡ್ ಕ್ವೆಶನ್. ಸೊ ಏನು ಕೊಟ್ಟಿದಾರ, ಒಂದು ಸೆಟ್ ಐತಿ. ಓಕೆ, ಸೆಟ್ ಅಂತಂದು ನಿಮ್ಗೆ ಕಲ್ತು ಬಂದಿರಿ. ಹೌದಾ? ಒಂದು ಸೆಟ್ ಐತಿ, ಆ ಸೆಟ್ಟಿಗೆ ಹೆಸರು ಏನು ಕೊಟ್ರ, ಅಲ್ಲಿ ಎ ಅಂತ ಕೊಡಬಲ್ಲಿ ಸೆಟ್ ಟಿ ಅಂತ ಕೊಟ್ರ. ನಾ ಹೇಳಿದ್ದಿಲ್ಲ ವೇರಿಯೇಬಲ್ ಚೇಂಜ್ ಆಕೈತೆ ಅಂತಂದು. ಬರ್ಕೋರಿ ಈಗ ಏನೈತಿ ಇಲ್ಲಿ, ಸೆಟ್ ಟಿ ಐತಿ. ಟಿ ಅನ್ನೋ ಸೆಟ್ ಒಳಗೆ ಏನದ, ಇಟ್ ಇಸ್ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್ ವಿತ್ ರಿಲೇಷನ್ ಇನ್ ಟಿ ಗಿವನ್ T1, T2,
T1, T2 ಅಂದ್ರೆ ನಮಗಿಲ್ಲಿ ಮೀನಿಂಗ್ ಏನು ಗೊತ್ತಾಗತೈತಿ, T1 ಮತ್ತು T2 ಅನ್ನೋ ಎಲಿಮೆಂಟ್ಸ್ ಆಫ್ ಅ ಸೆಟ್ ಟಿ, ಅದನ್ನು T2 ಈಸ್ ಕಾಂಗ್ರುಯೆಂಟ್ ಟು T1 ಅಂತಂದು ಈ ಥರ ರಿಲೇಷನ್ ಮೂಲಕ ತೋರಿಸಿದಾರೆ, ಡಿಫೈನ್ ಮಾಡಿದಾರೆ ಅದನ್ನ. ಓಕೆ, ದಟ್ ಮೀನ್ಸ್ ಟಿ ಅನ್ನೋ ಸೆಟ್ನಾಗೆ ಹೆಂಗಿದಾವೆ ಟ್ರ್ಯಾಂಗಲ್ಸ್ ಇದಾವೆ, ನಂಬರ್ ಆಫ್ ಟ್ರ್ಯಾಂಗಲ್ಸ್ ಇದಾವೆ. T1, T2, T3, ಟ್ರ್ಯಾಂಗಲ್ 3, ಟ್ರ್ಯಾಂಗಲ್ 4, ಹಾಗೆ ಸೋನ್ ಅಪ್ ಟು ಹೋಗ್ತಾ ಇರ್ತಾವೆ ಇವು. ಇನ್ಫಿನಿಟ್ ನಂಬರ್ ಆಫ್ ಟ್ರ್ಯಾಂಗಲ್ಸ್ ಇರ್ತಾರೆ, ಅಂದರೆ ನಂಬರ್ ಆಫ್ ಟ್ರ್ಯಾಂಗಲ್ಸ್ ಇದಾವೆ, ಭಾಳಷ್ಟು ಇದಾವೆ ಟ್ರ್ಯಾಂಗಲ್ಸ್ ಇಲ್ಲಿ. T1, T2, T3 ಅಂತ ಹಿಂಗೆ ಭಾಳಷ್ಟು ಟ್ರ್ಯಾಂಗಲ್ಸ್ ಇದಾವೆ. ಈಗ ಅವ್ರು ಕ್ವಶನ್ ಏನು ಕೇಳಿದಾರ, ಇದ್ರೊಳಗೆ ನಾವು ಇದು ಇಕ್ವಲೆನ್ಸ್ ರಿಲೇಷನ್ ಐತಪ್ಪ ಅಂತ ನಮ್ಗೆ ತೋರಿಸ್ರಿ ಅಂತ ಕೇಳ್ಯಾರ. ಈಗ ಅವ್ರಾಗಲೇ ಕೇಳ್ಯಾರ ನೋಡ್ರಿ, ನಾವು ಆಗಲ್ಲಿ ಕ್ವಶನ್ ಒಳಗೆ ಏನು ಮಾಡಿದ್ವಿ, ನಾವು ಪ್ರೂವ್ ಮಾಡಿದ್ವಿ. ಇಲ್ಲಿ ಕ್ವಶನ್ನಾಗ ನಾವು ಏನು ಮಾಡತ್ತೀವಿ, ಅವ್ರು ಕೊಟ್ಟಾರ ನಾವು ಪ್ರೂವ್ ಮಾಡ್ಬೇಕು. ನಾವಾಗಲೇ ಪ್ರೂವ್ ಮಾಡೋದು ಬೇರೆ, ಅವ್ರು ಕೊಟ್ಟ ಕಾಸು ನಾವು ಪ್ರೂವ್ ಮಾಡ್ತೀವಲ್ಲ ಅದು ಬೇರೆ. ಓಕೆ, ಬಟ್ ಮೆಥಡಾಲಜಿ ಸೇಮ್ ಇರ್ತದೆ, ನೆನಪಿಟ್ಕೋರಿ, ಮೆಥಡಾಲಜಿ ಸೇಮ್ ಇರ್ತದೆ. ಓಕೆ, ಇನ್ ದಿಸ್ ಕೇಸ್ ಎಲ್ಲಿ ಕೊಡಿದಾರ, T2 ಈಸ್ ಕಾಂಗ್ರುಯೆಂಟ್ ಟು T1. ದಟ್ ಮೀನ್ಸ್ ವಾಟ್ ಕಾಂಗ್ರುಯೆಂಟ್ ಅಂತ ನೀವು ಕೇಳ್ಕೊಂಡು ಬಂದಿರಿ. 9th ನಿಮಗೆಲ್ಲ ಗೊತ್ತದ ಕಾಂಗ್ರುಯೆಂಟ್ ಅಂತಂದ್ರೆ, ಸಪೋಸ್ ಇಲ್ಲೊಂದು ಟ್ರ್ಯಾಂಗಲ್ ಐತೆ ಅಂತ ಅನ್ಕೊಳ್ಳೋಣ T1. ಓಕೆ, ಇಲ್ಲೊಂದು ಟ್ರ್ಯಾಂಗಲ್ ಐತಿ T2 ಅಂತ ಅನ್ಕೊಳ್ಳೋಣ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಈ T1 ಅನ್ನೋ ಟ್ರ್ಯಾಂಗಲ್ಲು T2 ಟ್ರ್ಯಾಂಗಲ್ಗೆ ಕಾಂಗ್ರುಯೆಂಟ್ ಐತಿ. ಅಂದ್ರೆ ಎರಡು ಈಕ್ವಲ್ ಇದಾವೆ, ಎರಡು ಏನಿದಾವೆ, ಈಕ್ವಲ್ ಇದಾವೆ. ಹಾಗೆ ಸಿಮಿಲರ್ಲಿ ಇನ್ ದ ಸೆಟ್ ಆಫ್ ಪ್ಲೇನ್ಸ್ ಅವು ಈಕ್ವಲ್ ಹಾಕೊಂತಕ್ಕೋ. ಸಪೋಸ್ T2 ಐತೆ ಅಂದ್ರೆ ನೆಕ್ಸ್ಟ್ ಟ್ರ್ಯಾಂಗಲ್ ಏನಿದೆ ಅದು T3 ಅನ್ನೋ ಟ್ರ್ಯಾಂಗಲಿಗೆ ಅದು ಈಕ್ವಲ್ ಐತಿ. ಈ T3 ಟ್ರ್ಯಾಂಗಲ್ ಅದ್ರ ನೆಕ್ಸ್ಟ್ ಟ್ರ್ಯಾಂಗಲ್ T4ಗೆ ಈಕ್ವಲ್ ಐತಿ. ಈ ಥರ ಅವರು ಸೆಟ್ನ ಡಿಫೈನ್ ಮಾಡ್ತಾರೆ. ಯಾವುದು, ಟ್ರ್ಯಾಂಗಲ್, ಸೆಟ್ ಆಫ್ ಟ್ರ್ಯಾಂಗಲ್ಸನ್ನು ಡಿಫೈನ್ ಮಾಡ್ತಾರೆ. ಅರ್ಥ ಆಗ್ಲಿಕ್ಕತ್ತದ? ಈ ಕ್ವಶನ್ ನೋಡೋಣ ಅಂತ. ಈಗ ಅರ್ಥ ಆಗಿತ್ತಲ್ಲ ಇದು ಕಾನ್ಸೆಪ್ಟ್ ಏನಂತಂದು, ಅವ್ರು ಏನು ಕೇಳಿದಾರೆ, ನಾವು ಏನು ಮಾಡ್ಬೇಕನ್ನೋದು. ಓಕೆ, ಈಗ ಇದಕ್ಕೆ ಆನ್ಸರ್ ಬರೋಣ ಅಂತ. ರಿಫ್ಲೆಕ್ಸಿವ್ ಮಾಡ್ಲಿಕ್ಕೆ ಏನು ಬರ್ತೈತೆ ರೀ ಸರ, ರಿಫ್ಲೆಕ್ಸಿವ್ ಬರ್ತೈತಿ. ಸೊ ರಿಫ್ಲೆಕ್ಸಿವ್ ಒಳಗೆ ನಾವು ಏನಂತ ಕಂಡು ಹಿಡಿಲಿಕ್ಬೇಕು, A, A ಬಿಲಾಂಗ್ಸ್ ಟು. ದಟ್ ಮೀನ್ಸ್ ಇಲ್ಲಿ ಸೆಟ್ ಐತಿ, ಟ್ರ್ಯಾಂಗಲ್, ಸೆಟ್ ಆಫ್ ಟ್ರ್ಯಾಂಗಲ್ಸ್ ಐತಿ. ಈಗ ಒಂದು ಟ್ರ್ಯಾಂಗಲ್ನ T1 ಅಂತ ತೊಗೊಂಡೆ ಅಂತ ಅನ್ಕೋರಿ. ಸಪೋಸ್ ನಾ T1 ಅನ್ನೋ ಟ್ರ್ಯಾಂಗಲ್ ತೊಗೊಂಡೆ ಅಂತ ಅನ್ಕೋರಿ. ಒಂದು ನೆನಪಿಟ್ಕೋರಿ, ನೀವು ಕಲ್ತು ಬಂದಿದ್ದೈತಿ, ನೀವು ಯಾವುದೇ ಒಂದು ಟ್ರ್ಯಾಂಗಲ್ ತೊಗೋರಿ, ಇಟ್ ವಿಲ್ ಬಿ ಕಾಂಗ್ರುಯೆಂಟ್ ಟು ಇಟ್ ಸೆಲ್ಫ್. ಯಾಕೆ, ತನ್ನ ಮೇಲೆ ತಾನೇ ಅದು ಓವರ್ಲ್ಯಾಪು ಆಗ್ಬೋದು, ಹೌದಾ? ಅಂಥವು ಅವ್ರಿಗೆ ನಾವು ಏನಂತೇವೆ, ಸೊ ಹಿಂಗಾಗಿ ನಾವೇನಂತ ಹೇಳ್ತೀವಿ, ಈಚ್ ಟ್ರ್ಯಾಂಗಲ್ ಈಸ್ ಕಾಂಗ್ರುಯೆಂಟ್ ಟು ಇಟ್ ಸೆಲ್ಫ್. ಆ ಒಂದು ಪ್ರತಿಯೊಂದು ತ್ರಿಭುಜನೂ ಕೂಡ ಅದು ತನ್ನಷ್ಟಕ್ಕೆ ತಾನೇ ಕಾಂಗ್ರುಯೆಂಟೂ ಇರ್ತದೆ, ತನ್ನಷ್ಟಕ್ಕೆ ತಾನೇ ಕಾಂಗ್ರುಯೆಂಟ್ ಇರ್ತದೆ. ಅರ್ಥ ಅಲಿಕ್ಕತ್ತದ? ಇಟ್ ಈಸ್ ಕಾಂಗ್ರುಯೆಂಟ್ ಟು ಇಟ್ ಸೆಲ್ಫ್, ಅದು ತನ್ನಕ್ಕೆ ತಾನೇ ಈಕ್ವಲ್ ಇರ್ತದೆ. ಈಗ ಸಪೋಸ್ ನಾನಿದ್ದೀನಿ, ನನ್ನಂಥ ಬಾಡಿ, ನನ್ನಂಥ ಶೇಪ್ ಇರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಬನ್ನು ಅಂತ ಅನ್ಕೋ, ನಾವಿಬ್ಬರು ಒಂದೇ ಕಡೆ ನಿಂತ್ವಿ ಅಂತ, ಒಬ್ರು ಹಿಂದೆ ಒಬ್ರು ಅಂತ, ನಾವು ಒಬ್ಬರ ಥರ ಕಾಣಿಸ್ತೇವೆ, ಒಬ್ರು ಹಿಂದೆ ಒಬ್ರು ನಿಂತರು. ಯಾಕಂದ್ರೆ ಸೇಮ್ ಶೇಪ್ ಇರ್ತದೆ, ಸೇಮ್ ಸೈಜ್ ಇರ್ತದೆ, ಸೇಮ್ ಸ್ಟ್ರಕ್ಚರ್ ಇರ್ತೇವೆ ನಾವೆಲ್ಲ, ಹೌದಾ? ಇಬ್ಬರು ಅದೇ ಥರ ಇಲ್ಲೂ ಕೂಡ ಟ್ರ್ಯಾಂಗಲ್, ಅದು ಒಂದು ಟ್ರ್ಯಾಂಗಲ್ ಇನ್ನೊಂದು ಟ್ರ್ಯಾಂಗಲ್ ಮೇಲೆ ನಾವು ಇಟ್ಟಾಗ ಸೇಮ್ ಕಾಣಿಸ್ತಾವೆ. ಹಿಂಗಾಗಿ ನಾವು ಎಂತ ಅಂತೀವಿ, ಓವರ್ಲ್ಯಾಪ್ ಆತಂತಂದು ಯಾರು ಕಾಂಗ್ರುಯೆಂಟ್ ಅಂದಂಗೆ ಮೀನಿಂಗ್ ಅದ. ಕಲ್ತು ಬಂದಿರಿ ಇವೆಲ್ಲ ನೀವು. ಓಕೆ, ಆ್ಯಕ್ಚುಲಿ ಬೇಸಿಕ್ ಇದನ್ನ ರಿಪೀಟ್ ಮಾಡಬಾರ್ದು. ಸ್ಟಿಲ್ ನಾ ಹೇಳತ್ತೀನಿ. ಸೊ T1 ಏನಾಗತ್ತಾ, ಇಟ್ ವಿಲ್ ಬಿ ಈಕ್ವಲ್ ಟು T2 ಆಗುತ್ತಾ, T1 ವಿಲ್ ಬಿ ಕಾಂಗ್ರುಯೆಂಟ್ ಟು T1 ವಿಲ್ ಬಿ ಕಾಂಗ್ರುಯೆಂಟ್ ಟು T1 ಆಗುತ್ತಾ, ಅದ್ರದ್ದೇ ಟ್ರ್ಯಾಂಗಲ್. ಹಾಗಾದ್ರೆ ಇದು ರಿಫ್ಲೆಕ್ಸು ಆಯಿತೋ ಹೌದೋ ಇಲ್ಲೋ? ಆಯ್ತು ರೀ ಸರ್. ಸೊ ದಟ್ ಬಿಲಾಂಗ್ಸ್ ಟು ವಾಟ್, ಆರ್ ಫಾರ್ ಆಲ್. T1 ಅನ್ನೋದು ಎದ್ರೊಳಗೆ ಬಿಲಾಂಗ್ ಆಗತ್ತೈತಿ, ಸೆಟ್ ಟಿ. ಅವರೆಲ್ಲ ಏನು ಕೊಟ್ರ, ಸೆಟ್ ಟಿ ಕೊಟ್ರ. ಇದನ್ನ ನೆನಪಾರ್ಬೇಡ್ರಿ. ಸರ್ ಮಾಸ್ತರ್ ಬರ್ಸಾನ ಅಂತ ನೀವು ಇಲ್ಲಿ ಬರೆದ್ಬಿಟ್ರೆ ಮುಗಿತು, ರಾಂಗ್ ಆಗುತ್ತೆ. ಅವ್ರು ಏನು ಸೆಟ್ ಕೊಟ್ರ ಅದನ್ನ ಬರ್ರಿ, ನಿಮ್ದು ದೊಡ್ಡ ಸ್ಥಾನ ಮಾಡೋದಲ್ಲ. ಓಕೆ ಸೊ T1 ಅನ್ನೋದು ಎಲಿಮೆಂಟ್, ಈ T1 ಎಲಿಮೆಂಟ್ ಎದ್ರೊಳಗದ, ಸೆಟ್ ಟಿ ಒಳಗೈತಿ. ಅವ್ರ ರಿಲೇಷನ್ ಯಾವ್ದು ಕೊಟ್ರ, ಆರ್. ದೇರ್ಫೋರ್ ಏನಾಯ್ತು ರೀ ಇದು, ಈ ಟೋಟಲ್ ರಿಲೇಷನ್ ಇಟ್ ಈಸ್ ರಿಫ್ಲೆಕ್ಸು. ಆಯ್ತು ರೀ ಸರ್, ರಿಫ್ಲೆಕ್ಸು ಆಯಿತು. ಈಗ ಯಾವುದು ಸಿಮೆಟ್ರಿಕ್ ನೋಡೋಣ. ಸಿಮೆಟ್ರಿಕ್ಕು ಈಸಿ ಅದು. ಓಕೆ, ಸಿಮೆಟ್ರಿಕ್ ನೋಡೋಣಾದ್ರೆ ಈಗ ಅವ್ರು ಕೊಟ್ಟ ಬಿಟ್ಟಾರೆ, T1 ಈಸ್ ಕಾಂಗ್ರುಯೆಂಟ್ ಟು T2. ಅದನ್ನ A, B ಅಂತ ಕನ್ಸಿಡರ್ ಮಾಡಿದ್ದೆ ಅಂತ ನೀವು ಎರಡು ಎಲಿಮೆಂಟು. ಓಕೆ, T1 ಮತ್ತು T2 ಅಂತ ಎರಡು ಎಲಿಮೆಂಟ್ ಇದ್ನ A ಮತ್ತು B ಅಂತ ಕನ್ಸಿಡರ್ ಮಾಡಿದ್ದೆ. T1 ಈಸ್ ಕಾಂಗ್ರುಯೆಂಟ್ ಟು T2 ನಾ? ಎಸ್ ಸರ್, ಈಗ ನಾವು ಓದ್ಕೊಂಡು ಬಂದ್ವಿ, ಹೌದಾ? T2 ಈಸ್ ಕಾಂಗ್ರುಯೆಂಟ್ ಟು T1, T1 ಈಸ್ ಕಾಂಗ್ರುಯೆಂಟ್ ಟು T2, ಎರಡು ಒಂದ. ನಿಮ್ಮ ಎಕ್ಸಾಮಿನೇಷನ್ನಾಗಿನ ಹಿಂಗೂ ಉಲ್ಟಾನು ಕೇಳ್ಬೋದು, ಇದು ನೆನಪಿಟ್ಕೋರಿ. ಹೆಂಗೆ ಕೇಳ್ತಾರೆ ಅಂತಂದ್ರೆ ಇದನ್ನ,
T1, T2 ಅಂತ ಕೊಡ್ತಾರೆ. ಇಲ್ಲೇ T2 ಅಂತ ಕೊಡೋ ಬದಲು T1 ಈಸ್ ಕಾಂಗ್ರುಯೆಂಟ್ ಟು T2 ಅಂತ ಕೊಟ್ಟರು ಎರಡೂ ಒಂದ ಅಳಿಯ ಅಲ್ಲ ಮಗಳ ಗಂಡ. ಅರ್ಥ ಆಗ್ಲಿಕ್ಕದ? ಓಕೆ, ವೆಲ್ ಇಲ್ಲೇನಾಗತ್ತೆ, T1 ಈಸ್ ಕಾಂಗ್ರುಯೆಂಟ್ ಟು T2 ಅಂತಂದ್ರೆ ದಟ್ ಮೀನ್ಸ್ ಇಟ್ ಈಸ್ ಸ್ಯಾಟಿಸ್ಫೈಯಿಂಗ್. ಅಂದ್ರೆ ಇದನ್ನ ಹಿಂಗೆ ಬರೀಬೋದಾ, ಇಟ್ ಬಿಲಾಂಗ್ಸ್ ಟು ಆರ್ ಅಂತಂದು, ಬಿಲಾಂಗ್ಸ್ ಟು ಆರ್. ದಟ್ ಇಂಪ್ಲೈಸ್ ನಾನು ಹಿಂಗೆ ಬರೀಬೋದಾ, T2 ಈಸ್ ಆಲ್ಸೋ ಕಾಂಗ್ರುಯೆಂಟ್ ಟು T1. ಯಾಕೆ ಹೇಳಿದೆ, ಯಾಕೆ ಕಾಂಗ್ರುಯೆಂಟ್ ಆಯಿತು? ಕ್ವಶನ್ ಬರ್ತದೆ. ಸಿಂಪಲ್ ಅದ ರೀ ಕಾನ್ಸೆಪ್ಟ್, ಅದರೊಳಗೆ ಏನು ರಾಕೆಟ್ ಸೈನ್ಸ್ ಇಲ್ಲ. ಸಪೋಸ್ ಇಲ್ಲೇ 5 ಚಾಕ್ಲೇಟ್ ಇದಾವೆ ಅಂತ ಅನ್ಕೊ, ಬೇಡ 3 ಚಾಕ್ಲೇಟ್ ಇದಾವೆ ಅಂತ ಅನ್ಕೋರಿ, ಸಿಂಪಲ್ ಆಕೈತಿ. 3 ಚಾಕ್ಲೇಟ್ ಇದಾವೆ, ಇಲ್ಲೂ ಕೂಡ ಏನಿದಾವೆ 3 ಚಾಕ್ಲೇಟ್ ಇದಾವೆ ಅಂದ್ಬಳಕ್ಕೆ ಇವೆರಡು ಈಕ್ವಲ್ ಆದಂಗೆ ಹೌದಾ ಇಲ್ಲ? ನಾವು ನಂಬರ್ಸ್ ನೋಡಕತ್ತು, ನಾವು ನಂಬರ್ಸ್ ಲೆಕ್ಕದೊಳಗೆ ಬಂದ್ವಿ ಅಂತಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊ, ನಾವು ನಂಬರ್ಸ್ ಈಗ ಸಪೋಸ್ ಇಲ್ಲೊಂದು ಎಕ್ಲೇರ್ಸ್ ಚಾಕ್ಲೇಟ್ ಐತೆ ಅಂತ ಅನ್ಕೋರಿ, ಇಲ್ಲೊಂದು ಏನು ಮಾಡೋಣ, ಇಲ್ಲಿ ಡಾರ್ಕ್ ಚಾಕ್ಲೇಟ್ ಐತೆ ಅಂತ ಅನ್ಕೋರಿ. ಹಂಗೆ ಇಲ್ಲಿ ಎಕ್ಲೇರ್ಸ್ ಐತಿ, ಅಲ್ಲೇ ಡಾರ್ಕ್ ಚಾಕ್ಲೇಟ್ ಐತಿ. ಇವೆರಡು ಚಾಕ್ಲೇಟ್ ಏನಾಕೈತಪ್ಪ ಅಂದರೆ ನೀವೆರಡು ಎಷ್ಟು ಅದಾವೆ, ಇದು 3 ತೊಗೊಂಡೇನಿ, ನಾ ಇದನ್ನು 3 ತೊಗೊಂಡೇನಿ. ಸೊ ಎರಡು ಈಕ್ವಲ್ ನಂಬರ್ನಾಗ ತೊಗೊಂಡೇನ. ಹಂಗಾದ್ರೆ ನಂಬರ್ ಆಫ್ ಡಾರ್ಕ್ ಚಾಕ್ಲೇಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಕ್ಲೇರ್ಸ್ ಅಂತ ಅನ್ಬೋದಾ? ಡಾರ್ಕ್ ಚಾಕ್ಲೇಟ್ ಎಷ್ಟಿದಾವಲ್ಲ ಅಷ್ಟೇ ಎಕ್ಲೇರ್ಸು ಇದಾವೆ ಅಂತಂದು ಹೇಳ್ಬೋದಾ? ಕಲರು ರ್ಯಾಪರು ಎಲ್ಲ ಕೂಡ ಚೇಂಜ್ ಐತಿ, ಆದ್ರೆ ನಾವು ನಂಬರ್ ಥ್ರೂ ನೋಡಿದ್ವಿ ಅಂತಂದ್ರೆ ಸೇಮ್ ಇದಾವೋ ಇಲ್ಲ. ಅದೇ ರೀತಿ ಇಲ್ಲಿ ಅಬ್ಸರ್ವ್ ಮಾಡಿರಿ, ಟ್ರಯಾಂಗಲ್ ಅವರಲ್ಲಿ ಹೇಳು ಬಿಟ್ಟಾರ ಅವ್ರು 3 ಅವ್ರು. ಇಲ್ಲಿ ಆ್ಯಕ್ಚುಲಿ ಸೇಮ್ ಆಗಬೇಕು, ಕಲರ್ ಡಿಫ್ರೆಂಟ್ ಅದ, ಇಲ್ಲಿ ಸೇಮ್ ಆಗಬೇಕು. ಯಾಕೆ ಹೇಳ್ರಿ, ಈಗ T1 ಈಸ್ ಕಾಂಗ್ರುಯೆಂಟ್ ಟು T2, ಇನ್ನು ತೊಗೊಂಡೇನ, ಹಾಂ, T1 ಈಸ್ ಕಾಂಗ್ರುಯೆಂಟ್ ಟು T2 ಐತೆ ಅಂತಂದ್ರೆ T2 ಮಸ್ಟ್ ಬಿ ಆಲ್ಸೋ ಕಾಂಗ್ರುಯೆಂಟ್ ಟು T2. T1 ಇದಕ್ಕೆ ಕಾಂಗ್ರುಯೆಂಟ್ ಐತೆ ಅಂತಂದ್ರೆ ಇದಕ್ಕೆ ಈಕ್ವಲ್ ಐತಿ ಅಂತಂದ್ರೆ ಈ ಟ್ರ್ಯಾಂಗಲ್ ಮತ್ತು ಇದಕ್ಕೆ ಈಕ್ವಲ್ ಆಗಬೇಕಲ್ಲ. ಬೋತ್ ಆರ್ ಈಕ್ವಲ್ ಅಂದಂಗಲ್ಲ, ಒಂದಕ್ಕೊಂದು ಮ್ಯೂಚುವಲ್ ಇದಾವಲ್ಲ. ಹಾಗಾದ್ರೆ ನಾನು ಬರ್ಬೋದು T2, T1 ಈಸ್ ಬಿಲಾಂಗ್ಸ್ ಟು ಆರ್ ಅಂತಂದು. ಹಾಗಾದ್ರೆ ಇದು ಕೂಡ ರಿಲೇಷನ್ ಏನಾಯ್ತು, ಸ್ಯಾಟಿಸ್ಫೈ ಆಯಿತು ಯಾವುದಕ್ಕೆ, ಸಿಮೆಟ್ರಿಕ್ಕಿಗೆ. ಸೊ ಹಿಂಗಾಗಿ ಆನ್ಸರ್ ಏನು ಬರ್ತೀವಿ, T1, T2 ಬಿಲಾಂಗ್ಸ್ ಟು ಸೆಟ್ T ಫಾರ್ ಆಲ್. ಹೌದಾ? ಹಿಂಗಾಗಿ ಏನಾಯ್ತು, ಇದು ಕೂಡ ಸಿಮೆಟ್ರಿಕ್ ಅನ್ನೋದು ನಮಗೆ ಪ್ರೂವ್ ಆಯಿತು. ಅರ್ಥ ಆಗ್ಲಿಕ್ಕತ್ತದ ನಾ ಹೆಂಗೆ ಹೇಳತ್ತೀನಿ ಅಂತಂದು? ಓಕೆ, ನೆಕ್ಸ್ಟ್ ಟ್ರಾನ್ಸಿಟಿವ್. ಇವೆಲ್ಲ ಇನ್ನೂ ಸಿಂಪಲ್ ಇದಾವ್ರಿ, ಇನ್ನೂ ಬರ್ತಾವೆ, ತಲೆಗೆ ತಿನ್ನುವಂಥವು ಮಾಡುತ್ತೇನೆ. ಓಕೆ, ಡೋಂಟ್ ವರಿ. ಇವು ಸ್ವಲ್ಪ ಕ್ಲಾಸ್ ಲೆಂದಿ ಆದ್ರೂ ಚಿಂತಿಲ್ಲ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ರೀ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂತ, ಈಗ A, B ಐತಿ. ಸಪೋಸ್ T1, T2 ಅಂತ ತೊಗೊಂಡೆ ಅಂತ ಅನ್ಕೋರಿ. ಓಕೆ, T1, T2 ಬಿಲಾಂಗ್ಸ್ ಟು ಆರ್. ದಟ್ ಇಂಪ್ಲೈಸ್ T2, ಈಗ ಇನ್ನೊಂದು ಟ್ರ್ಯಾಂಗಲ್ ತೊಗೊಂಡ್ರೆ T2, T3. ಯಾಕಂದ್ರೆ ಆಗಲೇ ಹೇಳಿದ್ದೆ, ಹೌದಾ? ಟ್ರ್ಯಾಂಗಲ್ ಸೆಟ್ ಆಫ್ ಟ್ರ್ಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಟು ಈಚ್ ಅದರ್ ಅಂತಂದ್ರೆ, ಸಪೋಸ್ ಇಲ್ಲೊಂದು ಟ್ರ್ಯಾಂಗಲ್ T1 ಅಂತ ಐತೆ ಅಂತ ಅನ್ಕೋರಿ. 1ನೇ ಟ್ರ್ಯಾಂಗಲ್ ಈಸ್ ಕಾಂಗ್ರುಯೆಂಟ್ ಟು 2ನೇ ಟ್ರ್ಯಾಂಗಲ್ ಈಸ್ ಕಾಂಗ್ರುಯೆಂಟ್ ಟು 3ನೇ ಟ್ರ್ಯಾಂಗಲ್ ಅಂತ ಹೇಳಿದ್ದೆ, ನೆನಪೈತಿ? ಈಗಾರ ಹೇಳಿದ್ರಿ ಸರ. ಹಾಗಾದರೆ ಈಗಿನ T2 ಈಸ್ ಕಾಂಗ್ರುಯೆಂಟ್ ಟು T3 ಅಂತ ಹೇಳ್ಬೋದಾ? ಎಸ್ ಸರ್, ಆಬ್ವಿಯಸ್ಲಿ. ಅದನ್ನು ನಾ ಇಲ್ಲಿ ಇಂಟರ್ವಲ್ಸ್ ಫಾರ್ಮ್ನಾಗ ಬರತ್ತೀನಿ. T2, T3 ಬಿಲಾಂಗ್ಸ್ ಟು ಆರ್. ಹಾಗಾದರೆ ನಮ್ಮ ಲಾಸ್ಟ್ ಏನಂತ ಹೇಳಿದಾರೆ ಅವರು, A, C ಬಿಲಾಂಗ್ಸ್ ಟು ಆರ್. ದಟ್ ಮೀನ್ಸ್ T1 ಬಿಲಾಂಗ್ಸ್ ಟು T3. T1 ಈಸ್ ಕಾಂಗ್ರುಯೆಂಟ್ ಟು T3 ಆಗತ್ತಾ? ನೋಡೋಣ, ಚೆಕ್ ಮಾಡೋಣ. ಈಗಿಲ್ಲ ಅಬ್ಸರ್ವ್ ಮಾಡಿರಿ ಇಲ್ಲಿ. ಓಕೆ, ಅಬ್ಸರ್ವ್ ಮಾಡಿರಿ ಇಲ್ಲಿ ಹೆಂಗೆ ಆಗ್ಲಿಕ್ಕತ್ತದ. ಈಗ ಇಲ್ಲೊಂದು ಟ್ರ್ಯಾಂಗಲ್ ಐತಿ, ಇಲ್ಲೊಂದು ಟ್ರ್ಯಾಂಗಲ್ ಐತಿ, ಇಲ್ಲೊಂದು ಟ್ರ್ಯಾಂಗಲ್ ಐತಿ. ಈ ಟ್ರ್ಯಾಂಗಲ್ ಇದಕ್ಕೆ ಈಕ್ವಲ್ ಐತೆ ಅಂದ್ರೆ ಈ ಟ್ರ್ಯಾಂಗಲ್ ಇದಕ್ಕೆ ಈಕ್ವಲ್ ಐತೆ ಅಂತ ಈ ಟ್ರ್ಯಾಂಗಲ್ ಇದಕ್ಕೆ ಈಕ್ವಲ್ ಆಗುತ್ತಾ? ಹೆಂಗೆ ಹೇಳತ್ತೀನಿ ನೋಡ್ರಿ. 1, 2, 3 ಅಂತೇಳಿ ಟ್ರ್ಯಾಂಗಲ್ ಇದಾವೆ. ಟ್ರ್ಯಾಂಗಲ್ 1 ಈಸ್ ಈಕ್ವಲ್ ಟು 2 ಅಂತಂದ್ರೆ ಟ್ರ್ಯಾಂಗಲ್ 2 ಈಸ್ ಈಕ್ವಲ್ ಟು 3 ಅಂತಂದ್ರೆ ಟ್ರ್ಯಾಂಗಲ್ 3 ಈಸ್ ಆಲ್ಸೋ ಈಕ್ವಲ್ ಟು 1 ಅಂತ ಹೇಳ್ಬೋದಾ? ಎಸ್ ಸರ್, ಇದು ನಾವು ಕಲ್ತು ಬಂದೇವೆ, ನಾವು ಸಣ್ಣವು ಇದ್ದಾಗ ಕಲ್ತು ಬಂದೇವಿ. ಯಾವ ಒಂದು 3 ಕ್ವಾಂಟಿಟೀಸ್ ಈಕ್ವಲ್ ಇದಾವೆ ಅಂತಂದ್ರೆ ನಾವು ಅದರೊಳಗೆ ಯಾವ್ದಾರ 2 ಕ್ವಾಂಟಿಟೀಸ್ನು ಕೂಡ ಅವು ಕೂಡ ಈಕ್ವಲ್ ಆಗ್ಬೋದು, ಒಂದು ಕ್ವಾಂಟಿಟಿನ ಬಿಟ್ಟರು ಕೂಡ. ಅರ್ಥ ಆಗ್ಲಿಕ್ಕತ್ತದ? 2, 1 ಈ ಇಂಟ್ರೋವಲ್ನು ಅವು ಕೂಡ ಈಕ್ವಲ್ ಆಕ್ಕವ ಅಂತಂದ್ರೆ 2, 3ನೂ ಈಕ್ವಲ್ ಆಗಬೇಕು, 3, 1 ಈಕ್ವಲ್ ಆಗಬೇಕು, 1, 3ನೂ ಈಕ್ವಲ್ ಆಗಬೇಕು. ಅರ್ಥ ಆಗ್ಲಿಕ್ಕತ್ತದ ನಾ ಹೆಂಗೆ ಹೇಳತ್ತೀನಿ ಅಂತಂದು? ಇದನ್ನು ನೀವು ಮೇನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಸರ. ಎಲ್ಲ ಈಕ್ವಲ್ ಇದಾವೆ ಅಂತ ಅಂದ್ಮೇಳಕ್ಕೆ ಒಂದಕ್ಕೊಂದು ಈಕ್ವಲ್ ಇದ್ದಂಗೆ ಅಲ್ಲ. 1 ಅರ ತಗೋ, 3 ಅರ ತಗೋ, 5 ಅರ ತಗೋ, 10 ಅರ ತಗೋ, 1 ಕ್ಯಾನ್ ಬಿ ಆಲ್ಸೋ ಈಕ್ವಲ್ ಟು 10 ಬಿಕಾಸ್ T9 ಈಸ್ ಈಕ್ವಲ್ ಟು T10 ಅಂತಂದ್ರೆ ಅಲ್ಲಿಂದ ಹಿಂದಿನ ತನಕ ಏನಾಗಿರ್ತಾವೆ, ಒಂದಕ್ಕೊಂದು ಈಕ್ವಲ್ ಇರ್ತಾವಿಲ್ಲ. ಯಾಕಂದ್ರೆ ನಾವು ಇಲ್ಲಿ ನೋಡೇ ಬಿಟ್ಟೇವಿ, ಇಟ್ ಈಸ್ ಕಾಂಗ್ರುಯೆಂಟ್ ಟು ಅಂತಂದು ಕೊಟ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, T2 ಈಸ್ ಕಾಂಗ್ರುಯೆಂಟ್ ಟು T1 ಅಂದ್ರೆ ಇದೊಂದೇ ಕಾಂಗ್ರುಯೆಂಟ್ ಐತಂತಲ್ಲ, ಮೀನಿಂಗ್ ಇಲ್ಲೇ. ದಟ್ ಮೀನ್ಸ್ ಈ ಸೆಟ್ ಒಳಗೆ ಬರ್ತಕ್ಕಂಥ ಎಲ್ಲ ಟ್ರಯಾಂಗಲ್ಸ್ನಿಂದ ಒಂದಕ್ಕೊಂದು ಕಾಂಗ್ರುಯೆಂಟ್ ಇದಾವೆ ಅಂದಂಗೆ ಮೀನಿಂಗ್ ಅದ. ಅರ್ಥ ಆಗ್ಲಿಕ್ಕದ? ಓಕೆ, ನೆನಪಿಟ್ಟುಕೋರಿ ಇದೊಂದು ಟಾಪಿಕ್.
ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಇದು, ಇಲ್ಲಿ ಆ್ಯಕ್ಚುಲಿ ಆನ್ಸರ್ ಐತಿ, ಇಲ್ಲಿ ಇವೆಲ್ಲ ಇನ್ನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಇನ್ನು ಮೊದಲೇ ಆನ್ಸರ್ ಇಲ್ಲಿದ್ದು ನೋಡ್ರಿ. ಹಾಗಾದ್ರೆ ನಾ ಇನ್ನು ಬರೀಬಹುದಾ, T1, T3 ಬಿಲಾಂಗ್ಸ್ ಟು ಆರ್ ಅಂತಂದು. ಈಗ ಅವಾಗೇನಾಗತ್ತೆ, ಇದು ಕೂಡ ರಿಲೇಷನ್ ಸ್ಯಾಟಿಸ್ಫೈ ಆಗುತ್ತೆ. T1, T2, T3 ಅಂತಂದು. ಹೌದು, ಬಿಲಾಂಗ್ಸ್ ಟು ವಾಟ್, ಸೆಟ್ ಟಿ. ಜಾಗ ಇಲ್ಲ ಅಲ್ಲಿ ಸಿಗಿಸ್ಬಾರ್ದೇನು. ಸೊ ಏನಾಯ್ತು, ಇದು ಟ್ರಾನ್ಸಿಟಿವ್ ಆಯಿತಾ, ಟ್ರಾನ್ಸಿಟಿವ್, ಸಿಮೆಟ್ರಿಕ್, ರಿಫ್ಲೆಕ್ಸಿವ್ 3 ಆಯಿತಾ. ಹಾಗಾದ್ರೆ ಈಕ್ವಲೆನ್ಸ್ ಅಂತ ಹೇಳ್ಬೋದಾ? ಎಸ್ ಸರ್, ಡೆಫಿನೆಟ್ಲಿ. ಈಗಿಲ್ಲ ಅಬ್ಸರ್ವ್ ಮಾಡ್ರಿ, ನಾ ಏನು ಹೇಳಿದಂತ ಅದೈತಿದೆ. ಆರ್ ಈಸ್ ರಿಫ್ಲೆಕ್ಸಿವ್ ಆಯಿತು. ಯಾಕೆ? ಬಿಕಾಸ್ ಎವ್ರಿ ಟ್ರ್ಯಾಂಗಲ್ ಇಸ್ ಕಾಂಗ್ರುಯೆಂಟ್ ಟು ಇಟ್ ಸೆಲ್ಫ್. ಪ್ರತಿಯೊಂದು ಟ್ರ್ಯಾಂಗಲು ತನ್ನ ಒಂದು ಟ್ರ್ಯಾಂಗಲಿಗೆ ಮತ್ತೆ ತಾನೇ ಈಕ್ವಲ್ ಇರ್ತತಿ. ಓಕೆ, ಫರ್ದರ್ T1, T2 ಬಿಲಾಂಗ್ಸ್ ಟು ಆರ್, ದಟ್ ಇಂಪ್ಲಸ್ T1 ಈಸ್ ಆಲ್ಸೋ ಕಾಂಗ್ರುಯೆಂಟ್ ಟು T2. ನಾ ಹೇಳಿದ್ದೆ ಹೌದಾ? ಈಗ T1 T2 ಕಾಂಗ್ರುಯೆಂಟ್ ಅಂತಂದ್ರೆ T2 ಕೂಡ T1 ಕಾಂಗ್ರುಯೆಂಟ್ ಇರಬೇಕು. ಹಾಗಾದರೆ ಆರ್ ಒಂದು ಏನಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ. ಓಕೆನಾ? ಭಾಳ ಗಿಜ ಆಗೈತಲ್ಲ ಎಲ್ಲ ಒಂಥರ. ಓಕೆ, ಈಗ ನೋಡ್ರಿ ಎಷ್ಟು ನೀಟ್ ಕಾಣತ್ತೆ. ರಿಫ್ಲೆಕ್ಸು ಐತಿ. ಯಾಕಾಯಿತು ರಿಫ್ಲೆಕ್ಸು? ಬಿಕಾಸ್ ಎವ್ರಿ ಟ್ರ್ಯಾಂಗಲ್ ಈಸ್ ಕಾಂಗ್ರುಯೆಂಟ್ ಟು ಈಚ್ ಅದರ್. ಅದೇ ರೀತಿ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ T1, T2 ಅಂತ ತೊಗೊಂಡಾಗ ಇಟ್ ಈಸ್ ಈಕ್ವಲ್ ಟು T2, T1 ಬಿಕಾಸ್ ದಟ್ T1 ಈಸ್ ಕಾಂಗ್ರುಯೆಂಟ್ ಟು T2 ಅಂತ T2 ಕ್ಯಾನ್ ಬಿ ಆಲ್ಸೋ ಕಾಂಗ್ರುಯೆಂಟ್ ಟು T1. ಹೀಗಾಗಿ ಇದೇನಾಯಿತು, ಸಿಮೆಟ್ರಿಕ್ ಆಯಿತು. ಅದೇ ರೀತಿ ನಾನು ಟ್ರಾನ್ಸಿಟಿವ್ ನೋಡ್ಬೇಕಂತ T1, T2 ಅಂತೂ ನಾವು ಈಗ ನೋಡಿದ್ವಿ, ಕಾಂಗ್ರುಯೆಂಟ್ ಐತಿ. T2, T3 ನಮ್ಗೆ ಗೊತ್ತೈತಿ ಕಾಂಗ್ರುಯೆಂಟ್ ಆಗತ್ತೆ ಅಂತಂದ್ರೆ. ಹಾಗಾದ್ರೆ ಇವು ಮೂರು ಈಕ್ವಲ್ ಇದಾವೆ ಅಂತ T1, T3 ಈಕ್ವಲ್ ಆಗಬೇಕಾ? ಎಸ್ ಸರ್, ಆಗಬೇಕು. ಹಾಗಾದ್ರೆ ಏನಾಯ್ತು, ಇದು ಟ್ರಾನ್ಸಿಟಿವ್ ಆಯಿತು. ಟ್ರಾನ್ಸಿಟಿವ್ ಆಯ್ತಂದ್ರೆ ಮೂರು ಈಕ್ವಲ್ ಆಯ್ತು ಅಂತ ಏನಾಗುತ್ತೆ, ಆರ್ ಈಸ್ ಈಕ್ವಲೆನ್ಸ್. ಮುಗೀತು. ಇನ್ನವ್ರು ವರ್ಡಿಂಗ್ಸ್ನಾಗ ಕೊಟ್ಟಾರ ಅವರು. ಓಕೆನಾ? ಇನ್ನವ್ರು ವರ್ಡಿಂಗ್ಸ್ನಾಗ ಕೊಟ್ಟಾರ, ನಾ ಇನ್ನು ಸಾಲ್ವ್ ಮಾಡಿ ತೋರಿಸೇನೆ. ಅರ್ಥ ಆಯಿತು? ಈ ಥರ ಇರ್ತಾವೆ ಕ್ವಶನ್ಸ್ಗಳು. ಸ್ಟಾರ್ಟಿಂಗ್ ನಿಮಗೆ ಒಂದೊಂದು ನಿಮಗೆ ಈ ಕ್ವಶನ್ಸ್ಗಳು ನಿಮ್ಗೆ ಡಿಫಿಕಲ್ಟ್ ಅನ್ನಿಸ್ಬೋದು, ಬಟ್ ನೀವು ಒಮ್ಮೆ ಒಂದು ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರಿ ಅಂತ ಎಲ್ಲ ಈಸಿ ಆಗುತ್ತೆ ರೀ. ಓಕೆನಾ? ಎಲ್ಲ ಈಸಿ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿರಿ, ಈ ಒಂದು 2 ಕ್ವಶನ್ ಅದು. ಈಗ ಇಷ್ಟಿರ್ತದೆ ಹಿಂದ್ಗಡೆ ರಾಮಾಯಣ ಮಹಾಭಾರತ. ಅರ್ಥ ಆಗ್ಲಿಕ್ಕದ? ಇದು ಎಷ್ಟು ಸಿಂಪಲ್ ಐತೆ ನೋಡಿರಿ, ಇದು ಸಿಂಪಲ್ ಐತೆ ಇದು ಕ್ವಶನ್. ಈಗ ಅವ್ರು ಹೆಂಗೆ ಕೊಟ್ಟಾರ, ಹಿಂಗೊಂದು ಈ ಟೈಪ್ ಕೊಟ್ಟರು ಅಂತ ಇಕ್ವೇಷನ್ ಕೊಟ್ಟಾರ ನೆನಪಿಟ್ಕೋರಿ. ಇಲ್ಲಿ ಇಕ್ವೇಷನ್ ಏನೋ ಸಬ್ಸ್ಟಿಟ್ಯೂಟ್ ಮಾಡೋದಿರ್ತದೆ. ಓಕೆನಾ? ಇದು ಸಾಲ್ವ್ ಮಾಡಿದ್ದೈತೆ ನೋಡ್ರಿ, ನಾನು ಇಲ್ಲಿ ಮನ್ಯಾಗ ಸಾಲ್ವ್ ಮಾಡಿದ್ದೆ ಇದನ್ನ. ಓಕೆ, ವೆಲ್ 1, 2, 3 ಐತಂತ ಐತಿ. ಅಪ್ ಟು 14 ತನಕ ನಮಗೆ ಎಲಿಮೆಂಟ್ಸ್ ಇದಾವೆ. ಈ ಒಂದು ರಿಲೇಷನ್ನ 3x - y = 0 ಅಂತಂದು ಡಿಫೈನ್ ಮಾಡಿದ್ದಾರೆ. ಹಾಗಾದರೆ ನಮಗೆ ಇದನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲೊಂದು ಕ್ವಶನ್ ಕೊಟ್ಟಿಲ್ಲಲ್ಲ ನಾ ಇಲ್ಲಿ. ಚೆಕ್ ವೆದರ್ ದ ಫಾಲೋವಿಂಗ್ ಆರ್ ರಿಫ್ಲೆಕ್ಸಿವ್ ಐತೋ, ಓಕೆ, ಸಿಮೆಟ್ರಿಕ್ ಐತೋ ಅಥವಾ ಟ್ರಾನ್ಸಿಟಿವ್ ಐತೋ ಅಂತ ನಮಗೆ ಚೆಕ್ ಮಾಡಿರಿ ಅಂತ ಹೇಳಿದ್ದಾರೆ. ಓ ಸಾರಿ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ರೈಟ್. ಸೊ ಟ್ರಾನ್ಸಿಟಿವ್ ಆಯಿತು ಅಂತಂದು ಕೇಳಿದ್ದಾರೆ. ಮೂರು ನಾವು ಚೆಕ್ ಮಾಡಬೇಕಾ? ನೋಡಿರಿ ಕ್ವಶನ್ ನೋಡಿರಿ. ಎ ಇಸ್ ಈಕ್ವಲ್ ಟು ಏನೈತಿ, 1, 2, 3, 4 ಅಪ್ ಟು 14 ತನಕ ಐತಿ. ಇಟ್ ಈಸ್ ಡಿಫೈನ್ಡ್ ಬೈ ಇದಕ್ಕೆ ಇಕ್ವೇಷನ್ ಕೊಟ್ಟಿದ್ದಾರೆ. ಇದು ಇಕ್ವೇಷನ್ ತೊಗೋರಿ. ಈಗ ಇಲ್ಲಿ ತೊಗೊಂಡೆ ನಮಗೆ ಇಕ್ವೇಷನ್ ಸಾಲ್ವ್ ಮಾಡೋದು ಗೊತ್ತೈತೆ, ಯಾಕಂದ್ರೆ ನಾವು ಸಣ್ಣವ್ರದ್ದು ಕಲ್ತು ಬಂದೇವಿ 10th 3x - y = 0 ಅಂತ ನಾ ಇನ್ನು y ಆಚೆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಬ್ರಿಡ್ಜ್ ದಾಟಿಸಿದ್ನಿ ಅಂದ್ರೆ y = 3x ಆಗುತ್ತಾ? ಎಸ್, ಆಬ್ವಿಯಸ್ಲಿ. ಈಗ ಇಲ್ಲಿ ಅಪ್ ಟು ಎಲ್ಲಿದಂಗೆ ಎಲಿಮೆಂಟ್ಸ್ ಇದಾವೆ, ಅಪ್ ಟು 14 ತನಕ ಇದಾವೆ ಎಲಿಮೆಂಟ್ಸ್. ಸೊ ಈಗ ಒಂದೊಂದು ನಂಬರ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ ಎಕ್ಸ್ ಜಾಗದಾಗ. ಈಗ ಎಕ್ಸ್ ಒಂದು ವೇಳೆ 1 ಆಯ್ತು ಅಂತಂದ್ರೆ y ಏನಾಗುತ್ತೆ, 3 ಆಗುತ್ತೆ. 3 × 1 = 3. ಎಕ್ಸ್ 2 ಹಾಕಿದ್ನಿ ಅಂತಂದ್ರೆ ಏನಾಗುತ್ತೆ, y = 6 ಆಗುತ್ತೆ. ಹಾಗೆ 3 ಹಾಕಿದರೆ 9 ಆಗುತ್ತೆ. 4 ಹಾಕಿದರೆ 12 ಆಗುತ್ತೆ. 5 ಹಾಕಿದರೆ 15 ಆಗುತ್ತೆ. ಬಟ್ ಇದು ನಾಟ್ ಇನ್ಕ್ಲೂಡೆಡ್ ಅಂತ ಐತಿ. ಯಾಕ್ರಿ ಸರ? 5 ಅನ್ನೋದು ಎಲಿಮೆಂಟ್ ಐತಲ್ಲ ಅಲ್ಲೇ. 1 ಲಕ್ಷ ಕೊಡ್ರಿ ಪುಣ್ಯಾತ್ಮಗಳ. 1 ಐತಿ, 3 ಐತಿ ಆ ಸೆಟ್ ಒಳಗೆ, 2 ಐತಿ, 6 ಐತಿ, 3 ಐತಿ, 9 ಐತಿ, 4 ಐತಿ, 12 ಐತಿ, 5 ಐತಿ, ಬಟ್ 15 ಇಲ್ಲ. ಯಾಕಂದ್ರೆ ಅಪ್ ಟು 14 ತನಕ ಅಷ್ಟೇ ಅದ ನಮಗೆ ಇಲ್ಲಿ ಸೆಟ್ ಒಳಗೆ. ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಮಾಡ್ಬೇಕು. ದೊಡ್ಡಸ್ತನ ಮಾಡಿ ನಾವು ಎಕ್ಸ್ಟ್ರಾ ತೊಗೊಳಂಗಿಲ್ಲ. ಓಕೆನಾ? ಸೊ ಹಿಂಗಾಗಿ x = 5 ಇದು ಸ್ಯಾಟಿಸ್ಫೈ ಆಗಲ್ಲ, ಇನ್ನು ಬರೆಯೋ ಅವಶ್ಯಕತೆ ಇಲ್ಲ. ಇದನ್ನ ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕಂತ ನಾನು ಏನು ಬರೆದಿದ್ರು ಅದು. ಹಿಂಗಾಗಿ ನಾಟ್ ಇನ್ಕ್ಲೂಡೆಡ್ ಅಂತ ಹಾಕಿದ್ದೇನೆ. ಸೊ ಇದನ್ನ ಬರೆಯೋಕೆ ಹೋಗ್ಬೇಡ್ರಿ, ಅಪ್ ಟು 4 ತನಕ ಬರ್ರಿ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಈಗಿನ್ನ ಯೂಸ್ ಮಾಡ್ಕೊಂಡು ಆರ್ಡರ್ ಪೇರ್ ಬರಿಬೋದು. ಬಿಕಾಸ್ ಆರ್ಡರ್ ಪೇರ್ಸ್ ಆರ್ ಎವ್ರಿ ಟೈಮ್ ಇಟ್ ಈಸ್ ಈಕ್ವಲ್ ಟು ಇನ್ ದ XY ಫಾರ್ಮೆಟ್ನಾಗ ಇರ್ತಾವೆ. ಸೊ 1, 3, 2, 6, 3, 9, 4, 12. ಯಾಕೆ ಬರ್ದಿ? x1 ತೊಗೊಂಡಾಗ y ಏನಾಗಿತ್ತು, 3 ಆಯಿತು. x2 ತೊಗೊಂಡಾಗ
y6 ಆಯಿತು, x3 ತೊಗೊಂಡಾಗ y9 ಆಯಿತು, x4 ತೊಗೊಂಡಾಗ y12 ಆಯಿತು. ಅರ್ಥ ಆಯ್ತಾ? ಈ ಥರ ಅದ. ಇಲ್ಲಿ ತನಕ ಅಂತೂ ಸಿಂಪಲ್ ಅದ ಕಾನ್ಸೆಪ್ಟ್, ಇದ್ರೊಳಗೆ ಏನು ಝಂಜಟ್ಟಿಲ್ಲ. ಈಗ ರಿಫ್ಲೆಕ್ಸು ಕಂಡುಹಿಡ್ಬೇಕಲ್ರಿ ಸರ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರೂ ಆಗಲ್ಲ. ಯಾಕೆ ಹೇಳ್ತೇನೆ ಅಬ್ಸರ್ವ್ ಮಾಡಿರಿ. ಇಲ್ಲೇ ನಾವು ರಿಲೇಷನ್ ನೋಡಿದ್ರೆ ಗೊತ್ತಾಗುತ್ತೆ. ಯಾವುದರ ಎಲಿಮೆಂಟ್ ತನ್ನಕ್ಕೆ ತಾನು ರಿಪೀಟ್ ಆಗೈತನ, ಸಪೋಸ್ 1,1 ಐತನ, 3,3 ಐತನ, 2,2 ಐತನ, 6,6 ಐತನ, ಹಂಗೆ ಇದ್ರೊಳಗೆ ಎಲ್ಲರೂ ತನ್ನ ಎಲಿಮೆಂಟ್ ತಾನೇ ರಿಪೀಟ್ ಆಗೈತನ, ಇಲ್ಲ. ಹೀಗಾಗಿ ಇದು ರಿಫ್ಲೆಕ್ಸಿವ್ ಅಂತೂ ಮೊದಲಾಗಲ್ಲ. ಸಿಮೆಟ್ರಿಕ್ ಒಳಗೆ 1,3 ಐತಿ, 3,1 ಐತಾ? ಇಲ್ರಿ ಸರ. ಎಲ್ಲೈತಿ? ಇಲ್ಲೇ ಇಲ್ಲ. ಇದ್ರೊಳಗೆ 3,1 ಇಲ್ಲ. 1,3 ಐತಿ, 3,1 ಇಲ್ಲ. ಸಪೋಸ್ ನಾ 2,6 ಅಂತ ಕನ್ಸಿಡರ್ ಮಾಡಿದ್ದೆ ಅಂತಂದ್ರೆ 6,2 ಇಲ್ಲ. ಅದೇ ರೀತಿ 3,9 ಐತಿ, 9,3 ಐತಾ? ಇಲ್ಲ. 4,12 ಐತಿ, 12,4 ಐತಾ? ಇಲ್ರಿ ಸರ. ಹಾಗಾದ್ರೆ ಇದೇನಾಗಲ್ಲ, ಇದು ಸಿಮೆಟ್ರಿಕ್ ಆಗಲ್ಲ. ಆಮೇಲೆ ಇಲ್ಲೇ ಅಗೇನ್ ನಾವು ಮತ್ತೊಂದು ನಾವು ಗೆಸ್ ಮಾಡ್ಬೋದು, ದಟ್ ಈಸ್ ಟ್ರಾನ್ಸಿಟಿವ್. ಜಸ್ಟ್ ರಿಲೇಷನ್ ನೋಡಿ, ನಮಗೆ ಆರ್ಡರ್ ಪೇರ್ ನಾ ಅದಕ್ಕೆ ಅಂದೆ, ಆರ್ಡರ್ ಪೇರ್ ಬರೀದು ಮೊದ್ಲು ಕಲ್ಕೋರು. ಓಕೆ, 1,3 ಐತಿ, 3 ಇದ್ದಾದ್ಮೇಲೆ ಮತ್ತೊಂದು ಎಲಿಮೆಂಟ್ B, C ತೊಗೋಬೇಕಲ್ಲ. 3,9 ಐತಿ, ಬಟ್ ನಮಗೆ 1,9 ಐತಾ? ಇಲ್ಲ. ಹಾಗಾಗಿ ಟ್ರಾನ್ಸಿಟಿವ್ ಆಗಲ್ಲ. ಅದನ್ನ ಇಲ್ಲ ವರ್ಡಿಂಗ್ಸ್ ಒಳಗೆ ಬರ್ದಿದ್ದಾನೆ, ಹೌದಾ? A, B ಇದೇನಪ್ಪ ಫಾರ್ಮುಲಾ ಐತಿ. 1,1 ಇರಬೇಕಾಯ್ತು, ಬಟ್ ಅದಿಲ್ಲ. ಹಿಂಗಾಗಿ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು R ಅಂತ ಐತಿ. ಹಿಂಗೆ ಕಾಟ್ ಹಾಕೇನೆ, ಅದು ನೋಡ್ಕೋರಿ, ಅಬ್ಸರ್ವ್ ಮಾಡಿರಿ ಇಲ್ಲೇ, ಹೌದಾ? ಸ್ಮಾಲ್ ಆಗ್ಯಾವ ಆ್ಯಕ್ಚುಲಿ ಅಕ್ಷರ ಇಲ್ಲಿ ಕೂಡ ಹಂಗೆ. 1,3 ಬಿಲಾಂಗ್ಸ್ ಟು R ಆಗುತ್ತೆ, ಬಟ್ 3,1 ಡಸ್ ನಾಟ್ ಬಿಲಾಂಗ್ಸ್ ಟು R. ಹಿಂಗಾಗಿ ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಇಲ್ಲಿ ಆ್ಯಕ್ಚುಲಿ ಇದು ನಮಗೆ ರಿಫ್ಲೆಕ್ಸ್ ಆಗಬೇಕಾ? ಇದು ಉಲ್ಟಾ ಬರ್ದೇನೆ, ಇಲ್ಲಿ ಬೇರೆ ಬರ್ದೇನೆ, ಇಲ್ಲಿ ರಿಫ್ಲೆಕ್ಸಿವ್. ಅದೇ ರೀತಿ ಟ್ರಾನ್ಸಿಟಿವ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ 1,3 ಐತಿ, 3,9 ಐತಿ, ಬಟ್ 1,9 ಇಲ್ಲ. ಹಿಂಗಾಗಿ ಟ್ರಾನ್ಸಿಟಿವ್ ಆಗಲ್ಲ. ಹ್ಯಾನ್ಸ್ ಇಟ್ ಇಸ್ ನಾಟ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್. ಅರ್ಥ ಆಯ್ತಾ? ಆಮೇಲೆ ಇದಕ್ಕೆ ಇನ್ನು ಕೇಳಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಗೊತ್ತಾ? 3 or 5 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸಿಗೆ ಕೇಳಿದ್ರೆ ನಿಮ್ಮ ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ ಹೆಂಗಿರ್ತೈತೆ ಅಬ್ಸರ್ವ್ ಮಾಡಿರಿ, ಹೇಳ್ತೇನೆ ನಿಮಗೆ. ಸಪೋಸ್ 5 ಮಾರ್ಕ್ಸಿಗೆ ಕೇಳಿದ್ರು ಅಂತಂದ್ರೆ ನಿಮ್ಗೆ ಇಲ್ಲಿ ತನಕ 1 ಮಾರ್ಕ್ ಇರ್ತದೆ, ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್, ಟೋಟಲ್ ಇಲ್ಲೇ 3 ಮಾರ್ಕ್ಸ್ ಆಯಿತಾ? ಆಮೇಲೆ ಇದು ಆರ್ಡರ್ ಪೇರ್ ಏನು ಬರ್ತಲ್ಲ 1 ಮಾರ್ಕ್ಸ್, ಟೋಟಲ್ ಎಷ್ಟು ಆಯ್ತು ಇಲ್ಲಿಗೆ? 3, 4, 5 ಮಾರ್ಕ್ಸ್ ಆಯ್ತಿದೆ. ಸಪೋಸ್ ಇದನ್ನ ಅವ್ರು 3 ಮಾರ್ಕ್ಸಿಗೆ ಕೊಡೋದಾದರೆ ಹೆಂಗೆ ಕೊಡ್ತಾರೆ ಅವರು? ನಿಮ್ಗೆ 3 ಮಾರ್ಕ್ಸಿಗೆ ಕೊಡೋದಾದರೆ ಇಲ್ಲೇ ಇದು ಎಲ್ಲ ಸೇರಿಸಿ ಇದಕ್ಕೆ 2 ಮಾರ್ಕ್ಸ್ ಇರ್ತದೆ. ಆರ್ಡರ್ ಪೇರ್ ಏನು ಬರ್ತಲ್ಲ ಅದಕ್ಕೆ 1 ಮಾರ್ಕ್ಸ್ ಇರ್ತದೆ. ಟೋಟಲ್ ಎಷ್ಟಾಯಿತು? 3 ಮಾರ್ಕ್ಸ್. ಈ 2 ಮಾರ್ಕ್ಸ್ ಒಳಗೆ ನೀವು ಇವು ಸೆಂಟೆನ್ಸ್ ಇಂದ ಲಾಸ್ಟ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್, ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್, ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್ ಏನು ಬರೀತಿರಲ್ಲ ಇದು ಇಂಪಾರ್ಟೆಂಟ್ ಆಗ್ತದೆ, ಅರ್ಥ ಮಾಡ್ಕೊರಿ. ಓಕೆನಾ? ಸೊ ಇವತ್ತಿಗೆ ಇಷ್ಟು ಕ್ವಶನ್ಸ್ ಸಾಕು. ಓಕೆ, ಐ ನೋ ಏನು ರೀ ಸರ ಒಂದು 3 ಕ್ವಶನ್ಸ್ ಮಾಡ್ತೀರಿ ಅಂತಂದು, ಯಾಕಂದ್ರೆ ಮೊದಲು ತಿಳ್ಕೊರಿ ನೀವು. ವಿಡಿಯೋನು ಭಾಳ ಲೆಂದಿ ಆಗೈತೆ ನಿಮಗೆ. ಓಕೆನಾ? ನಿಮಗೆ ಭಾಳ ಕಾನ್ಸಂಟ್ರೇಟ್ ಕೊಟ್ಟು ನಿಮ್ಗೆ ಓದಾಕೂ ಆಗಲ್ಲ, ನಮ್ಗೆ ಗೊತ್ತೈತಿ. ಲಾಸ್ಟ್ ಇರೋದೇ ನಿಮ್ಗೆ 45 ಮಿನಿಟ್ಸ್ ನಿಮ್ಮದು ಏನು ಕೆಪಾಸಿಟಿ. ಓಕೆ, ಈಗ ಈ ಕ್ವಶನ್ ನೀವಲ್ಲೇ ಟ್ರೈ ಮಾಡಿರಿ ನೋಡೋಣ. ಈಗ ಅವ್ರು ಹೆಂಗೆ ಕೇಳಿದ್ರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಐತಿ, ಹಿಂಟ್ ಕೊಟ್ಟು ಹೋಗ್ತೇನೆ ನೋಡ್ರಿ ನಿಮಗೆ. ಈ ಕ್ವಶನ್ ನೀವೇ ಸಾಲ್ವ್ ಮಾಡಿರಿ. R ಇಸ್ ಕೊಡ್ಬೇಕಾ? ಡಿಸ್ಕ್ರಿಪ್ಷನ್ನಾಗ ಇದು ಕ್ವಶನ್ ಹಾಕಿರ್ತೇನೆ, ಸಾಲ್ವ್ ಮಾಡಿರಿ ನೀವು ಒಂದು ಸತಿ. ಓಕೆ, ಮನ್ಯಾಗ ಇಲ್ಲಿದು ಆನ್ಸರ್ ನೋಡಕ್ಕೆ ಹೋಗ್ಬೇಡ್ರಿ. R ಅನ್ನೋದು ಏನೈತಿ? ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂದ್ರೆ 1, 2, 3, 4 ಅಪ್ ಟು ಸೊ ಆನ್ ಅಪ್ ಟು ಐತಿ. ಬಟ್ ಅವ್ರ ಕಂಡೀಷನ್ ಏನು ಕೊಟ್ರ? ಎಕ್ಸ್ ಅನ್ನೋದು ಲೆಸ್ ದ್ಯಾನ್ 4 ಅಂದ್ರೆ ನಮಗೆ ಎಲಿಮೆಂಟ್ಸ್ ಎಷ್ಟು ಇರಬೇಕು? 4 ಒಳಗೆ ಇರಬೇಕು. ಅಂದ್ರೆ 1, 2, 3 ಅನ್ನೋದು ಲಾಸ್ಟ್ ಆಗ್ಬೇಕು ನಮ್ಮದು ರಿಲೇಷನ್. ಸೆಟ್ ಆಫ್ ನ್ಯಾಚುರಲ್ ನಂಬರ್ ಇದು ಸೆಟ್ ಏನದು ಎನ್ ಇದು ಸೆಟ್ ಆಫ್ ನ್ಯಾಚುರಲ್ ನಂಬರ್. ಈಗ ಅವ್ರು ಏನು ಮಾಡ್ಯಾರ? ರಿಲೇಷನ್ y = x + 5 ಐತಿ. ಸೊ ಒಮ್ಮೆ x1 ಹಾಕ್ರಿ, ಏನು ಬರ್ತದೆ ನೋಡಿರಿ. ಒಮ್ಮೆ x2 ಹಾಕ್ರಿ, ಏನು ಬರ್ತೈತೆ ನೋಡಿರಿ. ಒಮ್ಮೆ x3 ಹಾಕ್ರಿ. ಆ ಎಲಿಮೆಂಟ್ಸ್ y ಎಲಿಮೆಂಟ್ಸ್ ಏನಾದ್ರು 3 ಒಳಗೆ ಬರತೈತಿ ಅಂತ ನಾನು ಅಬ್ಸರ್ವ್ ಮಾಡಿರಿ, ಆರ್ಡರ್ ಪೇರ್ ಬರ್ರಿ, ಆನ್ಸರ್ ಬರ್ರಿ. ಆಗಲ್ಲಿ ಹೆಂಗೆ ಮಾಡೋದೈತಿ ಇದು. ಓಕೆ, ಐ ಹೋಪ್ ಸೊ ಇನ್ನು ಮಾಡ್ತೀರಿ ಅನ್ಕೊತೇನೆ. ಇಲ್ಲಿ ತನಕ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಐತಿ ಅಂತ ಅನ್ಕೊತೇನೆ. ಓಕೆನಾ? ಐ ಹೋಪ್ ಸೊ ಎವ್ರಿಥಿಂಗ್ ಈಸ್ ಕ್ಲಿಯರ್, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನಾವು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ, ಚಾನಲ್ಲು ತುಂಬ ಇಂಪಾರ್ಟೆಂಟು. ಯಾಕಂತ ನಿಮ್ಗೆ ಎನಿ ಟೈಮ್ ವೀಡಿಯೋಸ್ ನೀವು ಓಪನ್ ಮಾಡಿ ನೋಡ್ಕೊಂತ ನಿಮಗೂ ಕುಂಟ್ರೋಷ್ಟು ನಿಮಗೂ ಟೈಮ್ ಇರೋಂಗಿಲ್ಲ, ಹೌದಾ? ಯಾಕಂದ್ರೆ ಫುಲ್ ಬ್ಯುಸಿ ಪರ್ಸನ್ಸ್ ರೀ ಎಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ, ನಿಮಗೆ ನೋಟಿಫಿಕೇಶನ್ ಬರ್ತೈತೆ. ಆಲ್ನಾಗ ಸೆಟ್ ಮಾಡ್ಕೊರಿ, ಪರ್ಸ್ನಲೈಸ್ ಒಳಗೆ ಹೋಗ್ಬೇಡ್ರಿ. ಬೆಲ್ ಐಕನ್ ಆಲ್ನಾಗ ಮಾಡ್ಕೊರಿ ಅಂದ್ರೆ ಎಲ್ಲ ನೋಟಿಫಿಕೇಶನ್ ಬರ್ತಾವೆ. ಸೊ ಚಲೋ ಆಗುತ್ತೆ, ಒಳ್ಳೇದಾಗತ್ತೆ. ಡೂ ವೆಲ್. ರಿಲೇಷನ್ ಆ್ಯಂಡ್ ಫಂಕ್ಷನ್ ಒಳಗೆ ನಿಮಗೆ ಏನೋ ಡೌಟ್ ಇತ್ತಂತಂದ್ರೆ ಇದುವರೆಗೆ ಹೇಳಿದ ಕ್ಲಾಸಸ್ ಒಳಗೆ ನಂಗೆ ಒಂದು ಕಮೆಂಟ್ ಹಾಕ್ರಿ, ಐ ವಿಲ್ ರಿಪ್ಲೈ ಯು ಬ್ಯಾಕ್. ಸೊ ಟಿಲ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಬೈ. ಥ್ಯಾಂಕ್ ಯು.